ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕः ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ಥಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಡ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದ್ವಿತೀಯೋಧ್ಯಾಯದಲ್ಲಿ 12ನೇ ಶ್ಲೋಕ. ಯನ್ಮರ್ತ್ಯಲೀಲೌಪೈಕಂ ಸ್ವಯೋಗಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಧೇಃ ಪರಂ ಪದಂ ಭೂಷಣಾಂಗಂ. ಅಂದರೆ ಉದ್ಧವರ ಮಾತು ವಿದುರನ ಕುರಿತು. ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಪರಮಾತ್ಮ ತನ್ನ ಭಕ್ತರಿಗೆ ತನ್ನನ್ನು ತೋರಿಸಿಕೋತಾನೆ. ಅದನ್ನೇ ಪ್ರಾದುರ್ಭಾವ ಅಂತ ಕರೆಯೋದು ಅಷ್ಟೆ. ಅದರಿಂದ ದೇವರು ತನ್ನ ಸ್ವರೂಪವನ್ನ ದರ್ಶನ ಮಾಡಿಸಿ ಮತ್ತೆ ಕಣ್ಮರೆಯಾಗ್ಬಿಡ್ತಾನೆ ಅಷ್ಟೆ. ಅದರ ಅರ್ಥ ದೇವರಿಗೆ ಹುಟ್ಟು ಸಾವು ಇದೆ ಅಂತ ಅರ್ಥ ಇಲ್ಲ. ತಾನು ಇಚ್ಛೆ ಪಟ್ಟಾಗ ತೋರಿಸ್ಕೋತಾನೆ. ತಾನು ಅಂತರ್ಧಾನ ಆಗಬೇಕು ಅಂತ ಇಚ್ಛೆ ಪಟ್ಟಾಗ ಅಂತರ್ಧಾನನಾಗ್ತಾನೆ. ಹೊರತು ನಮ್ಮಂತೆ ದೇಹದಲ್ಲಿ ಸೇರ್ಕೊಳ್ಳೋದು, ದೇಹದಿಂದ ಬಿಡುಗಡೆಯಾಗೋದು, ಆ ರೀತಿಯಾದ ಒಂದು ಕ್ರಿಯೆ ದೇವರಲ್ಲಿ ಇಲ್ಲ ಹಾಗೆ ಅಂತ. ದೇವರ ಅವತಾರ ಆ ಥರ ಆದದ್ದಲ್ಲ ಹಾಗೆ ಅಂತ ಹೇಳಿ, ಅದು ಎಂಥ ಪರಮಾತ್ಮನ ರೂಪ, ದೇವರು ತನ್ನ ಭಕ್ತರಿಗೆ ತೋರಿಸ್ಕೋತಾನಲ್ಲ, ಅದು ಎಂಥ ರೂಪ ಅದು ಹಾಗೆ ಅಂದ್ರೆ ಲೋಕಲೋಚನಂ ಅಂತ ಒಂದು ಪದವನ್ನ ಹಾಕಿದರು ಭಾಗವತದಲ್ಲಿ. ಅಂದ್ರೆ ಇಡೀ ಲೋಕ ಅವನ ಮೇಲೆ ಕಣ್ಣಿಟ್ಟಿರುತ್ತದಂತ. ಅಂತ ಅದಕ್ಕೆ ಕೃಷ್ಣ ಅಂತ ಹೆಸರು. ಕರ್ಷತಿ, ಎಲ್ಲರನ್ನೂ ತನ್ನ ಕಡೆ ಎಳೀತಾನೆ. ಅಂಥ ಸೌಂದರ್ಯ ಸಾರಂ ಅಂತ ಹೇಳ್ತಾರೆ ನೋಡಿ. ಲೋಕದಲ್ಲಿ ಇಂಥ ಸೌಂದರ್ಯ ನಾವು ಎಲ್ಲೂ ಕಾಣ್ಲಿಕ್ಕಿಲ್ಲ, ಯಾರಲ್ಲೂ ಕಾಣ್ಲಿಕ್ಕಿಲ್ಲ. ಅತೀ ಸೌಂದರ್ಯ, ಅತೀ ಲಾವಣ್ಯ, ಅತೀ ಸುಂದರ ಅಂತ ನಮಗೆ ಅಷ್ಟೇ ಹೇಳಲಿಕ್ಕಾಗೋದು. ಅತಿ ಸುಂದರ ಅಂದ್ರೆ ಇನ್ನೇನು ಹೇಳ್ಬೋದು ನಾವು. ಅದರ ಉದ್ದವರಿಗೆ ನೋಡಿ ಹಾಗಿಲ್ಲ, ಅವರು ಕಣ್ಣಾರೆ ಕಂಡವರು. ಮುಂದಿನ 3 ಶ್ಲೋಕದಲ್ಲಿ ಕೃಷ್ಣನ ಸೌಂದರ್ಯದ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳ್ತಾರೆ ನೋಡಿ. ಅದಕ್ಕೆ ದೇವರನ್ನ ಕಂಡವರು ಮಾಡುವ ಉಪನ್ಯಾಸಕ್ಕೂ ದೇವರನ್ನ ಕಾಣದೇ ಇರುವವರು ಮಾಡುವ ಉಪನ್ಯಾಸಕ್ಕೂ ವ್ಯತ್ಯಾಸ ಇಷ್ಟೇ. ನಾವು ಸೌಂದರ್ಯ ಅಂದ್ರೆ ಅಷ್ಟೇ ಹೇಳ್ಬೋದು, ಭಾರಿ ಸುಂದರ, ಭಾರಿ ಸುಂದರ. ಬೇರೆ ಪದಗಳು ನಮಗೆ ಸಿಗೋದಿಲ್ಲ ನೋಡಿ. ವ್ಯತ್ಯಾಸ ನೋಡಿ. ಅವ್ರು ಹೇಳ್ತಾರೆ, ಉದ್ಧವ ಅವರು, ಲೋಕಲೋಚನ ಪದೇನ ಸೂಚಿತ ಬಿಂಬ ಸೌಂದರ್ಯಮೇವ ಉಪಪಾದಯತಿ. ಏನ್ ಲೋಕಲೋಚನ ಅಂತ ಹೇಳಿದ್ರಲ್ವಾ, ಆ ಬಿಂಬ ಸೌಂದರ್ಯ, ಪರಮಾತ್ಮ ಬಿಂಬ, ಅವನ ಸೌಂದರ್ಯ ಹೇಗಿರುತ್ತದೆ ಅಂತ ಹೇಳ್ತಾರೆ. ಯತ್ ಸ್ವಬಿಂಬಂ ಮರ್ತ್ಯಲೀಲೌಪೈಕಂ ಅಂದ್ರೆ ಮನುಷ್ಯ ಕರ್ತೃಕ ಲೀಲಾಸು ಉಪಯುಕ್ತಂ ಅಂತ ಅರ್ಥ. ಆ ಶರೀರ ಹೇಗಿರುತ್ತದೆ ಅಂದ್ರೆ ಮನುಷ್ಯರು ಏನೇನು ಕೆಲಸ ಮಾಡಬೇಕೋ ಅದೆಲ್ಲವನ್ನು ಮಾಡುವ ಸಾಮರ್ಥ್ಯ ಆ ಕೃಷ್ಣನ ರೂಪಕ್ಕೆ ಇದೆ ಅಂತ ಹೇಳ್ತಾರೆ. ಮನುಷ್ಯರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಅದೆಲ್ಲ ನೋಡೋದು, ಕೇಳೋದು, ಓಡಾಡೋದು ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅಂತ ಕಾರ್ಯಗಳನ್ನ ಮಾಡಬೇಕಾದ ಒಂದು ಸಾಮರ್ಥ್ಯ ಆ ಶರೀರಕ್ಕೆ ಇರ್ತದೆ. ಮತ್ತೇನು ಮನುಷ್ಯ ಶರೀರ ಅಂತಾನೆ ಹೇಳಿ ಅದಕ್ಕೆ ಯಾಕೆ ಎಷ್ಟೊಂದು ಪೀಠಿಗೆ ಹಾಗೆ ಅಂತ ಪ್ರಶ್ನೆ.
ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು ಮನುಷ್ಯರು ಬೆಟ್ಟವನ್ನೇ ಎತ್ತಬೇಕು, ಆಗ್ತದಾ? ಆಗೋದಿಲ್ಲ. ಇದೇ ಕೈಯೇ ದೇವರಿಗೆ ಇರೋದು, ಇದೇ ತರನೇ ಕೈ ಕಾಲು ಎಲ್ಲ ಇದೇ ತರನೇ. ಆದರೆ ಅವನ ಲೀಲೆಯಿಂದ ಬೆಟ್ಟವನ್ನ ಎತ್ತಿಬಿಡ್ತಾನೆ. ನಮ್ಮ ಶರೀರಕ್ಕೂ ದೇವರ ಶರೀರಕ್ಕೂ ಇರುವ ವ್ಯತ್ಯಾಸ ನೋಡಿ, ಇದು ಸೌಂದರ್ಯದ ಒಂದು ಮುಖ. ಒಂದು ಅಡಿಕೆ ಬಟ್ಟೆ ಎತ್ತಕ್ಕಾಗಲ್ಲ ನಮಗೆ, ಸ್ವಾಮಿಗಳು ಹಾಗೆ ಹೇಳ್ತಾರೆ, ಒಂದು ಅಡಿಕೆ ಬಟ್ಟೆ ಎತ್ತಕ್ಕಾಗಲ್ಲ ನಮ್ಮಿಂದ, ಬೆಟ್ಟವನ್ನು ಎಲ್ಲಿಂದ ಎತ್ತೋದು? ಎಂತಹ ಸೌಂದರ್ಯ ನೋಡಿ ದೇವರು. ಮನುಷ್ಯ ಕರ್ತೃ ಲೀಲಾಸು ಉಪಯುಕ್ತಂ, ತಾನೇನು ಮಾಡಬೇಕು ಅಂತ, ಲೀಲೆಯನ್ನು ತೋರಿಸಬೇಕು ಅಂತ ಇಚ್ಛೆ ಪಡ್ತಾನೆ, ಅದಕ್ಕೆ ಉಪಯುಕ್ತವಾದದ್ದು ಅಂತ. ಸ್ವಯೋಗ ಮಾಯಾಬಲಂ ಸ್ವಸ್ವರೂಪ ಯೋಗ ಮಾಹಾತ್ಮ್ಯ ಬಲಂ ದರ್ಶಯತಾ, ತನ್ನ ಸ್ವರೂಪದ ಮಹಿಮೆಯನ್ನ ತೋರಿಸತಕ್ಕ ಒಂದು ಶರೀರ ಅದು ಅಂತ ಹೇಳ್ತಾರೆ. ದೇವರ ಶಕ್ತಿ ಏನು ಎಂಬುದನ್ನ ತೋರಿಸತಕ್ಕದ್ದು ನೋಡಿ. ಅದು ಕಾಳಿಂಗನದ್ದು, ಕಾಳಿಂಗ ಮರ್ದನ ಮಾಡಿದಾಗ ಈ ಬೇರೆ ಮನುಷ್ಯರಂತ ಗೊಲ್ಲರು ಪ್ರಾಣಿಗಳು ಎಲ್ಲ ಮೂರ್ಛೆ ಹಾಕಿ ಬಿದ್ದವು, ಆ ವಿಷದ ಹತ್ರ ಹೋಗ್ಲಿಕ್ಕೆ ಆಗಿಲ್ಲ. ಇದು ಮನುಷ್ಯ ಶರೀರದ ಪಾಡು ನೋಡಿ. ಕೃಷ್ಣ ಬಂದ ನೋಡಿ, ಕೃಷ್ಣ ಬಂದದ್ದಲ್ಲ, ಸರ್ಪದ ಹತ್ರ ಓದದ್ದಲ್ಲ, ಸರ್ಪ ಅವನ ಸುತ್ತಾಕೊಂಡಿತ್ತಂತೆ. ಯಾವ ವಿಷದ ಗಾಳಿಯಿಂದ ಜನರು ಮೂರ್ಛಿತರಾದ್ರು, ಯಮುನಾ ಜಲ ಕಲುಷಿತವಾಯಿತು, ಅಂತ ಕಾಳಿಯ ಸರ್ಪ ಕೃಷ್ಣನನ್ನ ಸುತ್ತಾಕೊಂಡಿದೆ, ಆದರೂ ಕೃಷ್ಣನಿಗೆ ಏನು ಆಗಲಿಲ್ಲ. ಎಂತಹ ಶರೀರ ಇರಬೇಕು ನೋಡಿ. ಅಷ್ಟು ಮಾತ್ರ ಅಲ್ಲ, ಯಾವ ಹೆಡೆ, 101 ಹೆಡೆ ಇತ್ತು ಆ ಸರ್ಪಕ್ಕೆ. ಯಾವ ಹೆಡೆ ಕಚ್ಚಕ್ ಬಂತು, ಅದರ ಆ ಹೆಡೆ ಮೇಲೆ ಕಾಲಿಟ್ಟು ತುಳಿದು ನರ್ತನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ ನೋಡಿ. ಇದು ಲೀಲೆ ಅಂತ. ನಾವು ಒಂದು 4 ಜಂಪ್ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ, 4 ಸ್ಕಿಪ್ಪಿಂಗ್ ಆಡಿದ್ರೆ ಗೊತ್ತಾಗ್ತದೆ ನಮಗೆ ದೇಹ ಎಷ್ಟು ಆಯಾಸ ಆಗ್ತದೆ ಹಾಗೆ ಅಂತ. ಅಷ್ಟು ಕುಣಿಬೇಕಂದ್ರೆ ಅದೇನು ಜಾರಿಗೀರಿ ಬಿದ್ದೋಗ್ಬಿಟ್ರೆ ಗೋವಿಂದ, ಮತ್ತೆ ಏನು ಜಾರಲಿಲ್ಲ, ಏನಾಗಲಿಲ್ಲ ನೋಡಿ, ಎಷ್ಟು ಚೆನ್ನಾಗಿತ್ತು ಆ ನರ್ತನ. ಅಂತ ಶರೀರ ದೇವರದು, ಇದು ಸೌಂದರ್ಯದ ಮುಖ ಅಂತ ಹೇಳ್ತಾರೆ. ದರ್ಶಯತ ಹರಿನ ಗೃಹೀತಂ, ಅದರಿಂದ ಅಂತಹ ಶರೀರವನ್ನ ಪರಮಾತ್ಮ ತಾನು ತೋರಿಸ್ಕೋತಾನೆ ಹಾಗೆ ಅಂತ ಬರೀತಾರೆ. ಪ್ರಕಟೀಕೃತಂ ಅಂತ ಬರೀತಾರೆ, ತಾನು ಪ್ರಕಟ ಮಾಡಿಸ್ಕೊಂಡ ಅಂತಹ ಶರೀರದಲ್ಲಿ. ಅನೇನ ಜನನಮಪಿ ತಸ್ಯ ನಾಸ್ತಿ ಇತಿ ಸೂಚಯತಿ, ಅದರಿಂದ ದೇವರಿಗೆ ಹುಟ್ಟು ಎಂಬುದು ಕೂಡ ಇಲ್ಲ. ಹುಟ್ಟೂ ಇಲ್ಲ ಅಂದ್ರೆ ನಾವು ಹೇಗೆ ಗರ್ಭದಲ್ಲಿ ಹುಟ್ಟಿ ಬೆಳೆದು ಬರ್ತೀವಿ ಆ ತರ ದೇವರದು ಇಲ್ಲ ಅಂತ, ಮರಣವೂ ಇಲ್ಲ ಹಾಗೆ. ಸ್ವಸ್ಯಾಪಿ ವಿಸ್ಮಾಪನಂ, ಅದು ಭಾರಿ ಆಶ್ಚರ್ಯಕರವಾದ ಸೌಭಾಗ್ಯ ಅತಿಶಯಸ್ಯ ಪರಂ ಮುಖ್ಯಂ ಪದಂ ಸ್ಥಾನಂ. ಬೇರೆಯವರಿಗೆ ಆಶ್ಚರ್ಯ ಅದೇ ಹೆಂಗ ಸಾಧ್ಯ ಆಗ್ತದೆ? ಬಿಯಾಂಡ್ ರೀಸನಿಂಗ್ ಅಂತ ಹೇಳ್ತಾರೆ ನೋಡಿ. ಆ ಕೃಷ್ಣನ ಶರೀರ ಹೇಗುಂದ್ರೆ ಸಣ್ಣ ಬಾಯಿ, ಆ ಸಣ್ಣ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ. ಇದು ಮನುಷ್ಯ ಶರೀರದಿಂದ ಆಗತಕ್ಕದ್ದಲ್ಲ. ಅದು ವಿಸ್ಮಯಕರಂ ಸೌಭಾಗ್ಯ ಅತಿಶಯಸ್ಯ ಪರಂ ಮುಖ್ಯಂ ಸ್ಥಾನಂ. ಎಂಥ ಸೌಭಾಗ್ಯ ಇದು. ಅದಕ್ಕೆ ಮುಖ್ಯ ಸ್ಥಾನ ಅಂದ್ರೆ ಕೃಷ್ಣ. ಚರ್ಮಕಾಷ್ಟ ಇತಿ ಯಾವತ್ ಅಂತ ಬರೀತಾರೆ, ಅದು ವಿವರಣೆ ನೋಡಬೇಕದು. ಭೂಷಣಾನಾಮಪಿ ಭೂಷಣಾನಿ ಭೂಷಣಾಯಿತಾನಿ ಅಂಗಾನಿ ಯಸ್ಮಿನ್, ಅನೇಕ ಆಭರಣಗಳಿಂದ ಭೂಷಿತನಾದದ್ದು. ಇದು ನಮಗೆ ಇದು ಅರ್ಥ ಆಗೋದಿಲ್ಲ. ಎಲ್ಲಿ ಹೋದ್ರೂ ಪರಮಾತ್ಮ ಲಕ್ಷ್ಮಿಯನ್ನ ಬಿಟ್ಟು ಇರೋದಿಲ್ಲ ನೋಡಿ. ಎಲ್ಲ ಆಭರಣಗಳು, ದಾಸರ ಪದ ಹೇಳಿ ಬಿಡ್ತಾರೆ ನೋಡಿ ಪುರಂದರದಾಸರು, ಏನು ಧನ್ಯಲೋ, ಎಲ್ಲ ಆಭರಣಗಳು ತಾನೇ ಆಗಿ ಇರ್ತಾಳೆ. ಅಂಥ ಆಭರಣಗಳಿಂದ ಅಂದ್ರೆ ಲಕ್ಷ್ಮಿ ಸಹಿತನಾಗಿಯೇ ದೇವರು ಕಾಣಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನ ಬಿಟ್ಟಿರೋದಿಲ್ಲ. ಅಂತಹ ಅದ್ಭುತವಾದ ಇದೆಲ್ಲ ನೋಡಿ, ಸೌಂದರ್ಯದ ಒಂದು ಮುಖ ಇದೆಲ್ಲ. ಮೈ ಗಟ್ಟುಮುಟ್ಟಿ ಇರ್ತದೆ, ಒಂದು ಅಡಿಗೆ ಬಟ್ಟೆ ಎತ್ತಕ್ಕಾಗಲ್ಲ, ಅದು ಏನ್ ಸೌಂದರ್ಯ ದೇಹ, ಅದು ಸೌಂದರ್ಯನ? ಅದು ಕಾಲು ಜಾರಿ ಸೊಂಟ ಮುರ್ಕೊಂಡು ಬಿದ್ದೋಗ್ಬಿಡ್ತೀವಿ, ಇದು ಸೌಂದರ್ಯನ? ಅದು ಭಾರಿ ವಿಲಕ್ಷಣ. ನಮ್ಮ ದೇಹಕ್ಕೂ ಪರಮಾತ್ಮನ ಶರೀರಕ್ಕೂ ಭಾರಿ ವಿಲಕ್ಷಣ. ಆದ್ರೆ ನೋಡೋದಕ್ಕೆ ಹೇಗಿರುತ್ತದೆ? ಮನುಷ್ಯ ಶರೀರದಂತೆ ಇರುತ್ತದೆ. ಅದರಿಂದಲೇ ತುಂಬಾ ಜನ ಅದರಿಂದ ಮೋಸ ಹೋಗಿದ್ದಾರೆ. ಏನೋ ಮನುಷ್ಯನಂತೆ ಕಾಣ್ತಾನೆ, ಇವನು ಮನುಷ್ಯನಂತೆ. ದೇವ್ರು ಬೇರೆ ಆ ತರ ನಾಟಕ ಮಾಡಿದ್ದು ಉಂಟು. ರುದ್ರದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ದೇನು, ಓ ಇವನಿಗೇನೋ ಕೈಲಾಗೋದಿಲ್ಲ, ಇವನಿಗೆ ಸೀತೆಯನ್ನು ಹುಡುಕಿದ್ದೇನು,
ಏನು ಕೈಲಾಗದಂತೆ ತಾನು ಪ್ರಕಟ ಮಾಡ್ಕೋತಾನೆ. ಅಸುರ ಜನರ ಮೋಹಕ್ಕಾಗಿ ಆ ಥರ ಮಾಡ್ತಾನೆ ದೇವರು. ಆದರೆ ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅವರು. ಆ ಪರತತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಅದು ಯೋಗ್ಯತೆ ಬೇಕು, ಎಲ್ಲರಿಗೂ ಸಿಗೋದಲ್ಲ ಅದು ಅಂತ. ಇನ್ನು ಯದ್ಧರ್ಮಸೂನೋರ್ಭತರಾಜಸೂಯೇ ನಿರೀಕ್ಷ್ಯ ದೃಕ್ ಸ್ವಸ್ತ್ಯಯನಂ ತ್ರಿಲೋಕಃ ಕಾರ್ತ್ಸ್ನೇನ ಚಾತ್ರೋಪಗತಂ ವಿಧಾತುಃ ಅರ್ವಾಕ್ಸೃತೌ ಇತ್ಯಮನ್ಯತ. ಏನು ಉದ್ಧವರ ಚಿಂತನೆ ಭಾರಿ ಅದ್ಭುತ ಐತೆ ನೋಡಿ. ಯದ್ಧರ್ಮಸೂನೋರ್ ಭತ ರಾಜಸೂಯೆ, ನನಗೆ ಭತ ಅಂತ ಬರೀತಾರೆ. ಅತ್ರ ಭತ ಇತ್ಯೇನು ಸೂಚಿತಂ ಅರ್ಥಂ ತ್ರಿಲೋಕಸ್ಯ. ಏನ್ ಆಶ್ಚರ್ಯ ನೋಡಿ, ಆ ಭ್ರಮೆ ನೋಡಿ ಆಶ್ಚರ್ಯ ಆಗ್ತದೆ ಅಂತಾರೆ. ಏನು ಭ್ರಮೆಪ ಹಾಗೆಂದ್ರೆ, ಪಾಂಡವರು ರಾಜಸೂಯಾಗ ಮಾಡ್ತಾ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಅಂದ್ರೆ ಯಾರು? ಬ್ರಹ್ಮಾದಿ ಸಕಲ ದೇವತೆಗಳು ಅಲ್ಲಿ ಪ್ರೆಸೆಂಟ್. ಮೂರು ಲೋಕದ ಜನರು ಕಂಡಿದ್ದಾರೆ, ಪರಮಾತ್ಮನನ್ನ ಕಂಡಿದ್ದಾರೆ. ಅವನಿಗೆ ಅಗ್ರ ಪೂಜೆ ಆಯ್ತು ಅಲ್ಲಿ. ಭೀಷ್ಮರ ವಿಚಾರ ಪ್ರಕಾರ ಕೃಷ್ಣನಿಗೆ ಅಗ್ರ ಪೂಜೆ ಆಯ್ತು, ಎಲ್ಲ ಆಯ್ತು. ಆದರೆ ಪರಮಾತ್ಮ ತಾನೇನ್ ಕಾಣಿಸ್ಕೊಂಡ, ಅಲ್ಲಿದ್ದ ಜನರು ಚಿಂತನೆ ಮಾಡಿದರಂತೆ. ಈ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಆ ಸೃಷ್ಟಿ ಹೇಗೆ ಇತ್ತು ನೋಡಿ. 10 ಅವತಾರ ಸೃಷ್ಟಿ ಮಾಡಿದರು ಪರಮಾತ್ಮನದ್ದೇ. ಯಾಕೆ ಎಲ್ಲರನ್ನೂ ಸೃಷ್ಟಿ ಮಾಡುವವರು ಬ್ರಹ್ಮದೇವರೇ, ಪರಮಾತ್ಮನನ್ನು ಕೂಡ ಅವರೇ ಸೃಷ್ಟಿ ಮಾಡಿದರು ಅಂತ ಭ್ರಮೆಗೊಂಡು ಮೊದಲನೇ ಅವತಾರ ಮಾಡಿದರು ನೋಡಿ. ಮತ್ಸ್ಯ ಮೊದಲು ಮೀನಿನಂತೆ ಬರೆದು ಬಿಟ್ರಂತೆ ಶರೀರ, ಮೀನಿನ ಅವತಾರ. ಪಾಪ ಈಗನ್ನೂ ಅವರು ಸೃಷ್ಟಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾರೆ. ಅದರಿಂದ ಅದು ತಿದ್ದುಪಡಿ ಆಯ್ತು. ತಿದ್ದುಪಡಿಯಾಗಿ ಆಮೇಲೆ ಸ್ವಲ್ಪ ಕೂರ್ಮ ಅವತಾರ, ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ವರಾಹ ಅವತಾರ. ಈ ತರ ಮಾಡಿ ಮಾಡಿ ಪರಶುರಾಮ ರಾಮ ಅಂತ ಕೃಷ್ಣ ಅವತಾರದಲ್ಲಿ ಬ್ರಹ್ಮದೇವರಿಗೆ ಭಾರಿ ಮೆಚುರಿಟಿ ಬಂದೋಯ್ತು. ಅಭ್ಯಾಸ ಮಾಡಿ ಮಾಡಿ ಪಕ್ವ ಆಗೋಯ್ತಂತ. ಕೃಷ್ಣನ ಶರೀರ ನೋಡ್ರಿ ಹೇಗಿದೆ ಹಾಗೆ ಅಂತ. ಯಾದವಾರ್ಯರು ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಸಣ್ಣ ಮಕ್ಕಳು ನೋಡಿರ್ತೀವಿ ವಿದ್ಯಾಪೀಠದಲ್ಲಿ, ಆದೌ ವಕ್ರತೆಯ ಲಿಖತಿ. ಮಕ್ಕಳು ಬರೆಯುವಾಗ, ಸಣ್ಣ ಮಕ್ಕಳಾಗಿರುವಾಗ, ನಮ್ದು ಅಷ್ಟೇನೇ ಬಾರ, ಬರೆಯುವಾಗ ಹೇಗಿರುತ್ತದೆ? ಕೆಟ್ಟದಾಗಿರುತ್ತದೆ. ಹ್ಯಾಂಡ್ ರೈಟಿಂಗ್ ನೋಡಕ್ಕೆ ಆಗೋದಿಲ್ಲ. ಆಮೇಲೆ ಅಭ್ಯಾಸ ಪಾಠವೇ ಅಂತ ಬರೀತಾರೆ ನೋಡಿ. ಅಭ್ಯಾಸ ಪಾಠವೇ ತತ್ಕರ್ತೃಕ ಲೇಖನೆ ಕೌಶಲಂ ಕಾರ್ತ್ಸ್ನೇನ ಆಯಾತಿ. ಹೌದು, ತಥೈವ. ಬರೆದು ಅಭ್ಯಾಸ ಆಗಿ ಆಮೇಲೆ ಅವರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ. ಹೇಗೋ ಅದೇ ತರ ಬ್ರಹ್ಮದೇವರ ಸೃಷ್ಟಿ ನೋಡಿ. ಆರಂಭದಲ್ಲಿ ಮತ್ಸ್ಯ ಕೂರ್ಮ ಅಂತೆಲ್ಲ ಸೃಷ್ಟಿ ಮಾಡಿ ಅದಷ್ಟು ಚಂದ ಇಲ್ಲ ರೂಪ. ಆಮೇಲೆ ಕೃಷ್ಣಾವತಾರ, ಕೃಷ್ಣನನ್ನ ಸೃಷ್ಟಿ ಮಾಡಿದರು ಬ್ರಹ್ಮದೇವರು. ಏನು ಸೌಂದರ್ಯ ಹಾಗೆ ಅಂತ. ಇಲ್ಲಿ 2 ವಿಚಾರ ಗಮನಿಸಬೇಕು ನಾವು. ಒಂದು, ಇದು ಭ್ರಮಾತ್ಮಕ ಜ್ಞಾನ. ಕೃಷ್ಣನನ್ನ ಸೃಷ್ಟಿ ಮಾಡಿದವರು ಬ್ರಹ್ಮದೇವರಲ್ಲ ನೋಡಿ. ಅದನ್ನ ನೋಡಿ, ಈ ಮಾತು ಆಡ್ಬೇಕು ಅಂದ್ರೆ ಈ ಬ್ರಹ್ಮದೇವರು ಈ ಮಾತನ್ನ ಕೇಳಿಸ್ಕೊಂಡ್ಬಿಟ್ರೆ ಅವ್ರಿಗೆ ಎಷ್ಟು ದುಃಖ ಆಗ್ತಾ ಇತ್ತು. ಹಿಂದೆ ನೋಡಿದ್ದೇವೆ ನಾವು, ನಾರದರು ನೀವೇ ಸೃಷ್ಟಿಕರ್ತೃ ಅಂತ, ಈ ಜಗತ್ತನ್ನ ಸೃಷ್ಟಿ ಮಾಡಿದವರು ನೀವು ಅಂತ ಹೇಳಿದ್ದಕ್ಕೆ ಸ್ನಾನ ಮಾಡಿ ಬಂದು ವಾಸುದೇವ ದ್ವಾದಶಾಕ್ಷರ ಜಪ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಅಂತ ವಾರ್ತೆ ಕಿವಿಲಿ ಬಿದ್ದದ್ದಕ್ಕೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಕ್ಕೆ ಹೀಗೆ ಅಂತ ಹೇಳಿದರೆ, ಇನ್ನು ಭಗವಂತನ ಕೂಡ ನೀವೇ ಸೃಷ್ಟಿ ಮಾಡಿದ್ರಿ ಹಾಗೆಂತ ಹೇಳಿದ್ರೆ ಪಾಪ ಎಲ್ಲಿ ಹೋಗ್ಬೇಕು ಅವರು? ಆದ್ರೆ ಅಲ್ಲಿದ್ದ ಜನರು ಈ ತರ ಚಿಂತನೆ ಮಾಡಿದರಂತೆ. ಬ್ರಹ್ಮದೇವರಿಗೆ ಭಾರಿ ಕೌಶಲ ಬಂದೋಯ್ತಪ್ಪ, ಏನು ಎಂತ ರೂಪವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಇದು 2ನೇ ವಿಚಾರ ಇಲ್ಲಿ ನಾವು ತಿಳಿಬೇಕಾದ್ದು. ಆ ಕೃಷ್ಣನ ಸೌಂದರ್ಯ ಅಂದ್ರೆ ಹೇಗೆ ಇತ್ತು ಅಂತ ಆ ಜನರು ಕಂಡ ರೀತಿ. ಆ ರಾಜಸೂಯಾಗದಲ್ಲಿ ಜನರು ಕಂಡ ರೀತಿಯನ್ನ ಭಾಗವತ ವರ್ಣನೆ ಮಾಡ್ತಾ ಇದೆ. ಅಂತ ಅದ್ಭುತ ರೂಪ ಅದು ಹಾಗೆ ಅಂತ. ಅದಕ್ಕೆ ಕೊಟ್ಟ ದೃಷ್ಟಾಂತ ಮಕ್ಕಳು ಬರೆಯುವಂತೆ. ಆರಂಭದಲ್ಲಿ ಮಕ್ಕಳು ಸರಿಯಾಗಿ ಬರೆಯೋದಿಲ್ಲ, ಅಭ್ಯಾಸ ಪಾಠವದಿಂದ ಹೇಗೆ ಆ ಹಸ್ತಾಕ್ಷರ ಚೆನ್ನಾಗಿರುತ್ತದೆ ಆ ತರ ಹಾಗೆ ಅಂತ. ಇದು ಕೃಷ್ಣನ ಸೌಂದರ್ಯವನ್ನ ನಿರೂಪಿಸುವ ಕ್ರಮ ಇದು. ಎಂದಿಗೂ ನಾವು ಹೇಳಬಾರದಂತೆ ನೋಡಿ. ಇದು ದೊಡ್ಡವರಿಂದ ಕಲಿಬೇಕಾದ ಒಂದು ವಿಚಾರ. ಯಾವುದೇ ಒಂದು ವಿಚಾರ ಇರಲಿ, ದೊಡ್ಡವರು ಏನು ಹೇಳಿದ್ದಾರೆ ಹಾಗೆ ಅಂತಲೇ ನಾವು ಅದನ್ನು ಹೇಳಬೇಕು.
ಕೃಷ್ಣನ ಸೌಂದರ್ಯ ಏನು? ನಾವೇ ಅಂದ್ರೆ ಏನು 2 ಶಬ್ದ 4 ಪಂಕ್ತಿಗಳು ಹೇಳ್ತೀವಿ ಅಷ್ಟೆ. ನೋಡಿ, ದೊಡ್ಡವರು ವಾಕ್ಯ ಕೇಳಿದ್ರೆ ಏನು ಆಶ್ಚರ್ಯ ಅನಿಸ್ತದ ನೋಡಿ. ಯಸ್ಯಾನುರಾಗ ಪ್ಲುತಃ ಸರಾಸ ಲೀಲಾವಲೋಕ ಪ್ರತಿಲಬ್ಧಮಾನಾಃ ವ್ರಜಸ್ತ್ರೀಯೋ ದೃಗ್ಭಿರನುಪ್ರವೃತ್ತ ಧಿಯೋ ವತಸ್ತು ಕಿಲ ಕೃತ್ಯಶೇಷಾಃ. ಇನ್ನೊಂದು ಘಟನೆಯನ್ನ ಹೇಳ್ತಾರೆ ನೋಡಿ. ಮೊದಲನೆಯದು ಕೃಷ್ಣನ ಶರೀರದ ಬಗ್ಗೆ ಹೇಳಿದರು. ಎರಡನೆಯದು ರಾಜಸೂಯಾಗದಲ್ಲಿ ಆದದ್ದು. ಮೂರನೆಯದು ವ್ರಜಸ್ತ್ರೀಯರು, ಅಂದರೆ ಗೋಪಿಕಾ ಸ್ತ್ರೀಯರು, ಅವರು ಕೃಷ್ಣ ಅವರನ್ನ ಪ್ರೀತಿಯಿಂದ ನೋಡಿದಂತ. ಯಸ್ಯಾನುರಾಗ ಪ್ಲುತ ಹಾಸ ರಾಸಲೀಲಾ ಅವಲೋಕ, ನಗ್ತಾ ಮಾತನಾಡ್ತಾ ಇದ್ದ, ರಾಸಕ್ರೀಡೆಯನ್ನು ಮಾಡಿದ, ಅವಲೋಕ ಪ್ರೀತಿಯಿಂದ ನೋಡಿದ. ಪ್ರೀತಿಯಿಂದ ನೋಡೋದು, ಮಾತನಾಡೋದು, ಆಟ ಆಡುವುದು, ಇದು ಎಲ್ಲದರಿಂದಲೂ ಕೂಡ ಪ್ರತಿಲಬ್ಧಮಾನಾಹ, ಕೃಷ್ಣನಿಂದ ಒಂದು ರೀತಿಯಾಗಿ ಸನ್ಮಾನಿಸಲ್ಪಟ್ರು ಅಂತ. ಗೋಪಿಕಾ ಸ್ತ್ರೀ ವ್ರಜಸ್ತ್ರೀಯ ಅಂತ ಬರೀತಾರೆ. ಕೃಷ್ಣ ನೋಡೋದೇನು, ಮಾತಾಡೋದೇನು, ರಾಸಕ್ರೀಡೆ ಮಾಡೋದೇನು, ಒಂದೊಂದು ಆಶ್ಚರ್ಯ. ಅಂತ ಕೃಷ್ಣ ಪರಮಾತ್ಮ ದೃಗ್ಭಿಹಿ ಅನುಪ್ರವೃತ್ತದಿಯ ಅವತಸ್ತು ಕಿಲ ಕೃತ್ಯಶೇಷಾಃ. ಆ ವ್ರಜಸ್ತ್ರೀಯರೆಲ್ಲ ಏನ್ ಮಾಡಿದರಂತೆ, ಇದನ್ನೇ ನೆನಪಿಸ್ಕೋತಾ ಇದ್ರು. ಕೃಷ್ಣ ಹೀಗೆ ಹೇಳಿದ, ಕೃಷ್ಣ ಹೀಗೆ ನೋಡಿದ, ಇದನ್ನ ಮಾಡಿದ, ಹಾಗೆ ಅಂತ ಹೇಳಿ ತಾವು ಮಾಡತಕ್ಕ ಕೆಲಸವನ್ನೆಲ್ಲ ಏನೋ ಭೋಜನಾದಿಗಳನ್ನು ಮಾಡ್ತಾ ಇದ್ರು. ಅಲ್ಲೇ ನಿಲ್ಸ್ಬಿಟ್ರಂತೆ. ನಿಲ್ಸ್ಬಿಟ್ಟು ನಿರೀಕ್ಷಣಾರ್ಥಂ ಅಂತ ಬರೀತಾರೆ. ಅವತಸ್ತು, ಯಾವಾಗ ನಾವು ಕೃಷ್ಣನನ್ನ ಕಾಣುವೆವು ಹಾಗೆ ಅಂತ ಆ ಕಾಲವನ್ನ ನಿರೀಕ್ಷೆ ಮಾಡ್ತಾ ಇದ್ರು. ತಸ್ಯ ಸೌಂದರ್ಯ ನಿಧಿತ್ವ, ಪರಮಾತ್ಮ ಅಂದ್ರೆ ಎಂತವ? ಸೌಂದರ್ಯ ನಿಧಿ. ಅದು ಎಲ್ಲ ನಿಧಿಯೂ ಹೌದು. ಜ್ಞಾನ ನಿಧಿ, ಆನಂದ ನಿಧಿ, ಸೌಂದರ್ಯ ನಿಧಿ, ಬಲನಿಧಿ, ದಯಾನಿಧಿ, ಶ್ರೀನಿಧಿ, ಎಲ್ಲವೂ ನಿಧಿ ಪರಮಾತ್ಮನಲ್ಲಿ. ಆ ಆನಂದ ಸೌಂದರ್ಯ ನಿಧಿಯನ್ನ ಯಾವಾಗ ಕಾಣುವೆವು ನೋಡಿ. ಸೌಂದರ್ಯದ ಒಂದು ವಿವರ, ಅದನ್ನ ಹೇಗೆ ವರ್ಣನೆ ಮಾಡ್ತಾರೆ ನೋಡಿ. ವೇದವ್ಯಾಸರ ಸಾಹಿತ್ಯ ಅಂದ್ರೆ ಈ ತರ ಇರುತ್ತದೆ. ವ್ರಜಸ್ತ್ರೀಯರು ತಾವು ಮಾಡುವ ಕೆಲಸವನ್ನೆಲ್ಲ ನಿಲ್ಲಿಸಿ ಪರಮಾತ್ಮನನ್ನ ಯಾವಾಗ ಊಟ ಮಾಡ್ತಾ ಇದ್ರೆ ಹಾಗೇ ಹಾಗೆ ನಿಂತ್ಕೊಂಡಿರೋದಷ್ಟೇ. ಯಾವಾಗ ಕೃಷ್ಣನನ್ನ ಕಾಣುವೆವು ಅಂತ ಕೃಷ್ಣನ ಸ್ಮರಣೆಯಲ್ಲಿ ಹೋಗ್ಬಿಟ್ರೆ ಸಾಕು, ತಾವು ಮಾಡುವ ಕೆಲಸ ಎಲ್ಲ ಸ್ಟಾಪ್ ಅಲ್ಲೇ ನೋಡಿ. ಇದು ಅನುಭವದ ಅನುಭವ. ಇದು ಹೇಳಿ ಕೇಳಿ ಬರತಕ್ಕದ್ದಲ್ಲ. ಅದಕ್ಕೆ ಪರಮಾತ್ಮನನ್ನ 3 ಪ್ರಮಾಣದಿಂದಲೂ ನಾವು ತಿಳಿಬೇಕು. ಶ್ರವಣಾದಿಗಳನ್ನ ಮಾಡಿ ತಿಳಿಬೇಕು, ಮನನ ಮಾಡಿ, ಒಂದು ಇಮ್ಯಾಜಿನೇಷನ್ ಮಾಡಿ ಹೀಗೆ ಅಂತ ಆ ಪ್ರತಿಮೆಯನ್ನ, ರೂಪವನ್ನ ಹೃದಯದಲ್ಲಿ ತಂದುಕೊಂಡು ಚಿಂತನೆ ಮಾಡಬೇಕು. ಆಮೇಲೆ ನಿಜವಾಗ್ಲೂ ಆ ಬಿಂಬದ ದರ್ಶನ ಮಾಡಬೇಕು. ಹಾಗೆಂತ ಆ ಮಾಡಿದವರು ಪುಣ್ಯಾತ್ಮರು, ಅವರ ಚಟುವಟಿಕೆ ಹಾಗಿತ್ತು. ನಾವು ಊಟ ಕೂತಾಗ ಹೇಗಿರ್ತೀವಿ ಅಂತ ನಮಗೆ ಗೊತ್ತಿದೆ. ಅವರಿಗೆ ಪಾಪ ತುತ್ತು ಬಾಯಿ ಒಳಗೆ ಹೋಗ್ತಾನೆ ಇಲ್ಲವಂತೆ. ಯಾವಾಗ ಕೃಷ್ಣನನ್ನ ಕಾಣುವೆವು ಅಂತ ಆ ಚಿಂತನೆ ಬಂದುಬಿಟ್ರೆ ಸಾಕು, ಎಲ್ಲ ಕೆಲಸವನ್ನು ಹಾಗೆ ನಿಲ್ಸ್ಬಿಡೋರು. ಹಾಗೆ ಅಂತ ಅಂದ್ರೆ ಕೃಷ್ಣನ ಸೌಂದರ್ಯ ಹೇಗಿರ್ಬಹುದು ಅಂತ ನೀವು ಊಹೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸ್ವಶಾಂತ ರೂಪೇಶ್ವಿತರೈಶ್ಚ ರೂಪೈರ್ ಅಭ್ಯಧ್ಯಮಾನೇಶ್ವನುಕಂಪಿತಾತ್ಮ ಪರಾವರೇಶೋ ಮಹದಂಶಯುಕ್ತೋ ಯಜೋಪಿ ಜಾತೋ ಭಗವಾನ್ ಯಥಾಗ್ನಿ. ಈ ರೀತಿಯಾಗಿ ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವನು ಸೌಂದರ್ಯ ನಿಧಿ ಹಾಗೆಂತೆಲ್ಲ ವರ್ಣನೆ ಮಾಡಿ ಜನಿರಪಿ ತಸ್ಯ ನ ಇತರ ಸಾಧಾರಣ ಇತ್ಯಾಹ. ಪರಮಾತ್ಮನ ಹುಟ್ಟು ಕೂಡ ಅಷ್ಟೇ ಅಂತ ಹೇಳ್ತಾರೆ. ಹೇಗೆ ಮರಣದ ಬಗ್ಗೆ ಹಿಂದೆ ಹೇಳಿದರು, ಹುಟ್ಟುವು ಕೂಡ ಹಾಗೆ ಅಂತ ಭಾಗವತದಲ್ಲಿ ಅದನ್ನೇ ಹೇಳ್ತಾ ಇದ್ದ. ಭಾಗವತವೇ ಉದ್ಧವರೇ ಹೇಳ್ತಾ ಇದ್ದಾರೆ. ಪರಮಾತ್ಮನ ಹುಟ್ಟು ಅಂದ್ರೆ ಯಾವಾಗ ಆಗೋದು ಮತ್ತೆ ಹಾಗೆಂದ್ರೆ, ಅದು ಭಗವದ್ಗೀತೆಯಲ್ಲಿ ಸ್ವಾಮಿ ಸ್ಪಷ್ಟ ಹೇಳಿಬಿಟ್ಟಿದ್ದಾನೆ ನೋಡಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಅದರದೇ ಒಂದು ವ್ಯಾಖ್ಯಾನ ರೂಪದಲ್ಲಿ ಇದೆ ನೋಡಿ.
ಸ್ವಶಾಂತ ರೂಪೇಶು, ಶಾಂತ ರೂಪರಾದವರು ಯಾರು? ಸಾತ್ವಿಕರು, ದೇವತೆಗಳೇ ಮುಂತಾದವರು. ಅಂತ ಸಾತ್ವಿಕರನ್ನ ಇತರೈಶ್ಚ ರೂಪೈಹಿ ಅಭ್ಯರ್ಧ್ಯಮಾನೆ, ಇತರರು ಸಾತ್ವಿಕ ಅಲ್ಲದವರು ಅಂದ್ರೆ ರಾಜಸ ತಾಮಸ ಪ್ರಭೃತಿಗಳು. ರಾಜಸ ತಾಮಸರು ಹೋಗಿ ಏನ್ ಮಾಡ್ತಾರೆ? ಅಟ್ಯಾಕ್ ಮಾಡ್ತಾರೆ, ವೈಲೆನ್ಸ್ ಮಾಡಿದಾಗ ಪೀಡಿತೇಶು ಅನುಕಂಪಿತಾತ್ಮ, ಅದನ್ನ ನೋಡಿ ಪರಮಾತ್ಮನಿಗೆ ಏನಾಗ್ತದೆ? ದಯೆ ಆಗ್ತದಂತೆ. ಇಂತಹ ಸಾತ್ವಿಕರನ್ನ ಹೀಗೆ ಮಾಡಬಾರ್ದಿತ್ತು ಅಂತ ರಾಜಸರ ತಾಮಸರ ಮೇಲೆ ಸಿಟ್ಟು ಬರುತ್ತದೆ. ಸಾತ್ವಿಕರ ಮೇಲೆ ಇರುವ ದಯೆಯಿಂದ ಪರಮಾತ್ಮ ಏನ್ ಮಾಡ್ತಾನೆ? ಪರ ಅವರ ಈಶಃ, ಯದ್ಯಪಿ ದೇವರು ಇಬ್ಬರಿಗೂ ಈಶ, ಸಾತ್ವಿಕರು ಈಶ, ಪರ ಅಂದ್ರೆ ಸಾತ್ವಿಕರು, ಅವರಿಗೂ ಈಶ, ಅವರ ಅಸುರಾದಿಗಳಿಗೂ ಈಶ. ಅವರು ಒಪ್ಪುತ್ತಾರೆ ಬಿಡ್ತಾರೆ, ಅದು ಬೇರೆ ವಿಚಾರ, ಅವರು ಒಪ್ಪೋದಿಲ್ಲ. ಆದರೆ ವಾಸ್ತವಿಕ ಸ್ಥಿತಿ ಏನು? ಸ್ವಾಮಿ ಪರಾವರ ಈಶ, ಇಬ್ಬರಿಗೂ ಈಶ. ಮಹದಂಶಯುಕ್ತ ನೋಡಿ, ಮಹದಂಶ ಅಂದ್ರೆ ಬರೀತಾರೆ ವಾಯು ಶೇಷ ಇಂದ್ರಾದೀನಾಂ ಅಂಶೈಹಿ ಯುಕ್ತ ಅಂತ ಬರೀತಾರೆ. ಅಂತ ಪರಮಾತ್ಮ ಅಜಹ ಅಪಿ, ಅವನಿಗೆ ಯದ್ಯಪಿ ಹುಟ್ಟು ಇಲ್ಲ, ಅವನು ಬರಬೇಕಾಗೇ ಇಲ್ಲ. ಆಯ್ತು, ದೇವಾಸುರರು ಯುದ್ಧ ಮಾತ್ರ ಮಾಡ್ಕೊಂಡು ಹೋಗ್ಲಿ, ನಾವೇನ್ ಮಾಡ್ಬೇಕು ಹಾಗೆಂತ ಕೃಷ್ಣ ಸುಮ್ಮನೆ ಇರ್ಬೋದು. ಆದರೂ ಪರಮಾತ್ಮ ಸುಮ್ಮನೆ ಇರೋದಿಲ್ಲ. ಯಾವಾಗ ಸಾತ್ವಿಕರಿಗೆ ತೊಡಕಾಗ್ತದೆ, ರಾಜಸರು ತಾಮಸರು ಡಾಮಿನೇಟ್ ಮಾಡ್ತಾರೆ, ಆಗ ಪರಮಾತ್ಮ ತಾನು ಅವತಾರ ಮಾಡಿ, ಯದ್ಯಪಿ ನನಗೆ ಹುಟ್ಟಿಲ್ಲ ಇದ್ರೂ ಕೂಡ ಭಗವಾನ್ ತಾನು ಜಾತಃ, ಅವನು ಪ್ರಾದುರ್ಭಾವವನ್ನು ಪಡೆಯುತ್ತಾನೆ. ಅದರಿಂದ ದೇವರ ಹುಟ್ಟು ಅಂದ್ರೆ ಏನೇನೋ ನಾವು ಕರ್ಮ ಮಾಡಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾಗೆ ದೇವರದ ಆ ಥರ ಇಲ್ಲ. ಯಾವಾಗ ಸಾತ್ವಿಕರಿಗೆ ತೊಂದರೆ ಆಗ್ತದೆ ಆಗ ಅವತಾರ ತಾಳ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ, ಯಥಾ ಅಗ್ನಿಹಿ ಹಾಗೆ ಅಂತ. ಅಗ್ನಿ ಎಲ್ಲಿದೆ? ಅಗ್ನಿ ಕಟ್ಟಿಗೆಯಲ್ಲಿದೆ, ಹೌದು ತಾನೆ? ನಾವು ಬಾಳೆದಿಂದ ಇಟ್ಕೊಂಡ ನಾವು ಅಡಿಗೆ ಮಾಡ್ತೀವಿ, ಅದಲ್ಲಿ ಅಗ್ನಿನೇ ಇಲ್ಲ. ಎಲ್ಲಿ ಇದೆ? ಮತ್ತೆ ಕಾಷ್ಟದಲ್ಲಿ ಇರುತ್ತದೆ. ಅದಕ್ಕೆ ನೋಡಿ ಕಾಷ್ಟವನ್ನೇ ಬಳಸೋದು, ಇದ್ಲು ಕಾಷ್ಟ. ಯಾಕೆ? ಅದರ ಒಳಗೆ ಅಗ್ನಿ ಇದೆ. ಅದಕ್ಕೆ ಸ್ವಲ್ಪ ಇನ್ನೊಂದು ಅಗ್ನಿಯ ಸ್ಪರ್ಶ ಆದರೆ ಚೆನ್ನಾಗಿ ಅಭಿವ್ಯಕ್ತಿ ಆಗ್ತದೆ. ಅಗ್ನಿ ಅಭಿವ್ಯಕ್ತ ಆಯ್ತು ಅಲ್ಲೋ? ಎಲ್ಲಿ ಇತ್ತು? ಕಾಷ್ಟದ ಒಳಗೆ ಇತ್ತು. ಹೇಗೆ ಕಾಷ್ಟದ ಒಳಗೆ ಇದ್ದ ಅಗ್ನಿ ಅಭಿವ್ಯಕ್ತ ಆಗ್ತದೋ ಅದೇ ತರ ಸರ್ವತ್ರ ಪರಮಾತ್ಮ ಇದ್ದಾನೆ, ಅವನು ಅಭಿವ್ಯಕ್ತನಾಗ್ತಾನೆ ಅಂತ ಅರ್ಥ. ಅದರಿಂದ ದೇವರದ್ದು ಆ ಅಗ್ನಿಯ ದೃಷ್ಟಾಂತವನ್ನು ಇಟ್ಕೊಂಡು ನಾವು ತಿಳ್ಕೋಬೇಕು, ದೇವರಿಗೂ ಕೂಡ ಹುಟ್ಟು ಇಲ್ಲ, ತಾನು ಕಾಣಿಸ್ಕೋತಾನೆ ಅಷ್ಟೆ. ಸರ್ವತ್ರ ಇರುವ ಶಕ್ತಿ ಅವನು. ಹುಟ್ಟೋದು ಅಂದ್ರೆ ಏನು? ಇದೇ ಪ್ರಾದುರ್ಭಾವವನ್ನೇ ಕರೀತಾರೆ ಅಂತ ಗೊತ್ತು. ಇಷ್ಟಾದ ಮೇಲೆ ದೇವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ ನೋಡಿ. ಇದು ಜ್ಞಾನಿಗಳು ಅಂದ್ರೆ ಸಾತ್ವಿಕರು ತಿಳ್ಕೋಬೇಕಾದ ಮುಖ್ಯ ಅಂಶ ಇದು. ಏನೇ ಸಂದರ್ಭ ಬರಲಿ ದೇವರಿಗೆ ಹುಟ್ಟು ಸಾವು ಇಲ್ಲ. ನಮ್ಮಂತೆ ಕರ್ಮ ಬಂಧನ ಇಲ್ಲ, ದೇವರಿಗೆ ಹುಟ್ಟು ಸಾವು ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕಂತೆ, ಪರಮಾತ್ಮನಿಗೆ ಒಂದಿಷ್ಟು ಅನುಗ್ರಹ ಅವ್ರ ಮೇಲೆ ಮಾಡಿಬಿಡ್ತಾನೆ. ಈ ರೀತಿಯಾಗಿ ಯಾರು ತಿಳ್ಕೋತಾರೆ, ಈ ಜ್ಞಾನದಿಂದಲೇ ಅವ್ರ ಮೇಲೆ ಅನುಗ್ರಹ ಮಾಡಿಬಿಡ್ತಾನೆ ಅಂತ. ಯಾಕಂದ್ರೆ ಆ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಅದರಿಂದ ದೇವರನ್ನ ಸರಿಯಾಗಿ ತಿಳಿಬೇಕು. ಅದೇ ತರ ದೇವರು ಸೃಷ್ಟಿ ಮಾಡೋದಿಲ್ಲ, ಸೃಷ್ಟಿ ಸಂಹಾರ ಮಾಡೋದಿಲ್ಲ, ಬರೀ ಪಾಲನ ಮಾತ್ರ ಮಾಡ್ತಾನೆ, ಹಾಗೂ ತಿಳಿಬಾರ್ದು. ದಾಸರು ಹೇಳಿದಂಗೆ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಅಂತ, ನೀನೇ ಎಲ್ಲವಕ್ಕೂ ಕಾರಣ ಅಂತ ಅಷ್ಟು ಜ್ಞಾನ ಇದ್ರೆ ಸಾಕು, ದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ನಮಗೆ ಬೇಕಾಗಿರೋದೇ ದೇವರ ಅನುಗ್ರಹ ಅಲ್ಲವೇ? ಉಸಿರಾಡೋದಕ್ಕೂ ದೇವರ ಅನುಗ್ರಹ, ತಿಂದ ಅನ್ನ ಜೀರ್ಣ ಆಗೋದಕ್ಕೂ ಅನುಗ್ರಹ, ಅನ್ನ ಸಿಗೋದಕ್ಕೂ, ಅನ್ನ ನೀರು ಸಿಗಬೇಕು ಅಂದ್ರೂ ದೇವರ ಅನುಗ್ರಹ, ಎಲ್ಲವೂ ದೇವರ ಅನುಗ್ರಹ. ಅಂತ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬೇಕು ಅಂದ್ರೆ ಇಂಥ ಜ್ಞಾನವನ್ನು ನಾವು ಶಾಸ್ತ್ರದ ಮುಖಾಂತರ ಪಡೆದು, ಶಾಸ್ತ್ರ ಮುಖಾಂತರ ಗುರು ಮುಖಾಂತರ ಪಡೆದು ನಾವು ಅದನ್ನ ಆ ಅನುಗ್ರಹವನ್ನ ಪಡೆಯಬೇಕು ಅಂತ. ಆ ಜ್ಞಾನಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಅಂತ. ಅದರಿಂದ ಜ್ಞಾನದ ಕಡೆ, ಭಕ್ತಿಯ ಕಡೆ ನಮ್ಮ ಫೋಕಸ್ ಇರಬೇಕು ಅಂತ ಒಟ್ಟು ಅಭಿಪ್ರಾಯ. ಅದಕ್ಕೆ ಭಾಗವತದಲ್ಲಿ ಇದನ್ನೆಲ್ಲ ಇಷ್ಟು ವಿಸ್ತಾರವಾಗಿ ಉದ್ಧವರ ಮುಖದಿಂದ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇನ್ನು ಉದ್ಧವರು ಹೇಳ್ತಾರೆ, ಮಾಂ ಖೇದಯತ್ ಏತದ್ ಅಜಸ್ಯ ಜನ್ಮ ವಿಡಂಬನಂ ಯದ್ ವಸುದೇವ ಗೇಹೆ ವ್ರಜೇ ಚ ವಾಸೌ ಹರಿಭಯಾದಿವ ಸ್ವಯಂಪುರಾತ್ ವ್ಯವಾತ್ಸೀತ್ ಯದ್ ಅನಂತ ವೀರ್ಯ.
ಇದ್ರ ಮೇಲೆ ಒಂದು ಆಕ್ಷೇಪ ಬರುತ್ತದೆ. ಅಲ್ಲ, ದೇವರಿಗೆ ಹುಟ್ಟು ಸಾವಿಲ್ಲ ಅಂತ ನೀವು ಹೇಳಿಬಿಟ್ರಿ. ಇತ್ಯನೇನ ಕೃಷ್ಣಸ್ಯ ಈಶ್ವರಂ ಚೇತ್. ಅಂತ ಕೃಷ್ಣ ಈಶ್ವರ ಅಂದ್ರೆ ಹೇಗಪ್ಪ ಒಪ್ಲಿಕ್ಕೆ ಆಗ್ತದೆ? ಕೃಷ್ಣನನ್ನ ಹುಟ್ಟು ಸಾವಿಲ್ಲ ಅಂತ ಹೇಳಿದ್ರೆ ಅವನು ಈಶ್ವರನಾಗ್ಬಿಡ್ತಾನೆ. ಅವನ ಹೆಂಗೆ ಈಶ್ವರನಾಗ್ತಾನೆ? ಈಶ್ವರ ಅಂತ ಅವನು ಹೇಳಿಕ್ ಬರೋದಿಲ್ಲ. ಯಾಕೆ? ಕಥಂ ತೇನ ಅನೀಶ್ವರ ಕರ್ತವ್ಯಾನಿ. ಅಲ್ಲ, ಅವನು ಮಾಡಿದ ಕೆಲಸಗಳನ್ನ ನೋಡಿ, ಈಶ್ವರ ಮಾಡತಕ್ಕ ಕಾರ್ಯಗಳ ಅವನು ಮಾಡಿದ್ದು ಹಾಗೆಂತ ಅವನ ಕಾರ್ಯವನ್ನ ಇಟ್ಟುಕೊಂಡು ಅನುಮಾನ ಮಾಡೋದು ದೇವರು ಈಶ್ವರ ಅಲ್ಲ ಹಾಗೆಂತ. ಅಂತಹ ಕಾರ್ಯಗಳನ್ನ ಮಾಡಿದ್ದಾನೆ ಸ್ವಾಮಿ. ಮತ್ತೆ ದೇವರನ್ನ ಈಶ್ವರ ಅಂತ ಹೇಳುವವರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಈಶ್ವರ ಅಂತ ಸುಮ್ಮನೆ ಬಾಯಿಂದ ಹೇಳೋದಲ್ಲ ಅದು. ಅಲ್ಲಿ ಅದರ ಮೇಲೆ ಬರತಕ್ಕ ಆಕ್ಷೇಪಗಳಿಗೆ ಪರಿಹಾರ ಹೇಳಬೇಕು. ಇಲ್ಲ ಇಲ್ಲ ಹಾಗಿಲ್ಲ ಹೀಗೆ ಅಂತ ಹೇಳಿಕ್ ಬರ್ಬೇಕು ನಮಗೆ. ಅದನ್ನ ಉದ್ಧವರು ಹೇಳ್ತಾ ಇದ್ದಾರೆ. ಮಾಂ ಖೇದಯತಿ, ನನಗೆ ಭಾರಿ ದುಃಖ ಆಗ್ತಾ ಇದೆ. ಯಾಕೆ? ಮಾಂ ಖೇದಯತಿ ಇದು ದ್ವಾಭ್ಯಾಂ, 2 ಶ್ಲೋಕದಲ್ಲಿ 16, 17 2 ಶ್ಲೋಕದಲ್ಲಿ ಈ ವಿಚಾರವನ್ನ ಉದ್ಧವರು ತಿಳಿಸ್ತಾ ಇದ್ದಾರೆ. ಏತದ್ ಅನೀಶ್ವರವತ್ ಕರ್ಮಕರಣಂ ಖೇದಯತಿ. ಈ ಪರಮಾತ್ಮ ಇದ್ದಾನೆ ನೋಡಿ, ಅವನು ತಾನು ಈಶ್ವರನಲ್ಲ, ಸರ್ವೇಶ್ವರ ಅಲ್ಲ ಎನ್ನುವಂತೆ ಅನೇಕ ಕರ್ಮಗಳನ್ನು ಮಾಡಿದ್ದಾನೆ. ಅದು ನನಗೆ ಭಾರಿ ದುಃಖ ಆಗ್ತದೆ ಹಾಗೆ ಅಂತ ಹೇಳ್ತಾರೆ. ಅಸುರ ಜನ ಮೋಹನಾರ್ಥಮೇವ ಏತತ್ ನ ಸ್ವತಃ. ಮತ್ತೆ ಪರಮಾತ್ಮ ಮಾಡಿದ್ದು ಯಾಕೆ ಹಾಗೆಂದ್ರೆ ಅಸುರ ಜನ ಮೋಹಕ್ಕಾಗಿ ಇದನ್ನು ಮಾಡಿದ್ದಾನೆ. ಏನ್ ಮಾಡಿಬಿಟ್ಟ ಹಾಗೆಂದ್ರೆ ತಸ್ಯ ಸ್ವಭಾವಸ್ಯ ಅನೈವಂ ವಿಧತ್ವೇನ. ಅವನ ಸ್ವಭಾವ ಇತಿ ಶ್ರುತ್ಯಾದಿ ಸಿದ್ಧತ್ವಾತ್ ಇತಿ ಸಮಾಧಾನೇನ. ಇದು ಅವನ ಸ್ವಾಭಾವಿಕ ಕ್ರಿಯೆ ಅಲ್ಲ. ಅದು ಸ್ವಾಭಾವಿಕ ಕ್ರಿಯೆ ಬೇರೆ. ದೇವರು ತೋರ್ಪಡಿಗೆಗೆ ಬೇರೆಯವರನ್ನು ಅಸುರಜನ ಮೋಹಕ್ಕಾಗಿ ಮಾಡುವ ಕ್ರಿಯೆಗಳು ಬೇರೆ. ಹಂಗಂತ ಶ್ರುತ್ಯಾದಿಗಳಲ್ಲಿ ಸಿದ್ಧವಾಗಿದೆ. ದೇವರ ಸ್ವಭಾವ ಹೇಗಿರುತ್ತದೆ ಅಂತ ಶ್ರುತ್ಯಾದಿಗಳಲ್ಲಿ ವೇದಾದಿಗಳಲ್ಲಿ ಸಿದ್ಧವಾಗಿದೆ. ಚಿತ್ತ ಚಾಂಚಲ್ಯ ಪರಿಹಾರ ರೂಪ ಕ್ಲೇಶಯುಕ್ತಂ ಕರೋತಿ ಇತ್ಯರ್ಥಃ. ಅಸುರರಿಗೆ ಅದರಿಂದ ಮೋಹ ಆಗ್ತದೆ. ಅದರಿಂದ ವೇದಾದಿಗಳಲ್ಲಿ ಹೇಳಿದ್ದರಿಂದ ನಮ್ಮ ಚಿತ್ತ ಏನಾಗಬಾರ್ದು, ಚಂಚಲ ಪಡಬಾರ್ದು. ದೇವ್ರು ಹೀಗೋ ಹಾಗೋ, ಅವನು ಈಶ್ವರ ಹೌದೋ ಅಲ್ಲವೋ, ಯಾಕೆಂದ್ರೆ ಅನೀಶ್ವರನಂತೆ ದೇವರು ಮಾಡ್ತಾ ಇದ್ದಾನಲ್ಲ ಅಂತ ಚಂಚಲ ಆಗಬಾರ್ದು ಎಂಬ ಅದಕ್ಕಾಗಿ ಅದನ್ನ ಹೇಳ್ತಾ ಇದ್ದಾರೆ. ಏನು ದೇವ್ ತೋರಿಸಿದ್ದು ಹಾಗೆಂದ್ರೆ ವಸುದೇವ ಗೇಹೆ ವಸುದೇವ ಭಾರ್ಯಾಯಾಂ ಯಜ್ಜನ್ಮ ವಿಡಂಬನಂ ಲೌಕಿಕ ಜನ್ಮ ಅನುಕರಣಂ. ಇದು ಮೊದಲನೇದು. 3 ವಿಚಾರ ಹೇಳ್ತಾರೆ. ದೇವರು ಮಾಡಿದ್ದು ಅಸುರ ಜನ ಮೋಹಕ್ಕಾಗಿ, ಅದು ಅನೀಶ್ವರನಂತೆ ಕಾಣಿಸ್ತಾ ಇದೆ, ವಾಸ್ತವಿಕವಾಗಿ ಇಲ್ಲ ಅಂತ. ಯಾಕೆ? ಶ್ರುತಿಗಳು ಹೇಳ್ತಾ ಇದೆ ಅವನ ಸ್ವಾಭಾವಿಕ ಕ್ರಿಯೆ ಹೇಗಿರುತ್ತದೆ ಹಾಗೆ ಅಂತ. ಮೊದಲನೇದು ಯಾವುದು? ವಸುದೇವನ ಮಡದಿಯಾದ ದೇವಕಿಯಲ್ಲಿ ಸಾಮಾನ್ಯ ಮನುಷ್ಯರಂತೆ ಜನ್ಮವನ್ನ ತಾಳೋದಂತ. 9 ತಿಂಗಳು ಇರೋದು, ಆಮೇಲೆ ಪ್ರಸವ ಆದಂತೆ ಹೊರಗೆ ಬರೋದು, ಈ ತರ ಎಲ್ಲ ಮಾಡೋದು. ಅದು ಎಲ್ಲಿ ಹುಟ್ಟಿದ ನೋಡಿ? ಕಾರಾಗೃಹದಲ್ಲಿ ಹುಟ್ಟಿದ್ದ, ಜೈಲಲ್ಲಿ ಹುಟ್ಟಿದ. ಅವನು ಈಶ್ವರನ? ಅದು ಈಶ್ವರ ಹುಟ್ಟಬೇಕು ಅಂದ್ರೆ ಎಂಥ ಸ್ಥಾನಮಾನ ಇರಬೇಕು. ರಾಜರೇ ಹೇಗೆ ಹುಟ್ಟುತ್ತಾರೆ ಅರಮನೆಗಳಲ್ಲಿ, ಇಡೀ ಒಂದು ಊರಿನ ರಾಜನೇ ಹಾಗೆ ಅಂದ್ರೆ ಈಶ್ವರ ಅಂದ್ರೆ ಏನು? ಇಡೀ ಬ್ರಹ್ಮಾಂಡದ ಒಡೆಯ ಹೋಗಿ ಜೈಲಲ್ಲಿ ಹುಟ್ಟಾರ ಹಾಗೆ ಅಂತ ಪ್ರಶ್ನೆ. ಇದು ನನಗೆ ದುಃಖವನ್ನು ಉಂಟು ಮಾಡ್ತಾ ಇದೆ ಅಂತ ಉದ್ಧವ ಹೇಳ್ತಾನೆ. ಸಾಮಾನ್ಯ ಮನುಷ್ಯರಂತೆ ದೇವರು ತೋರಿಸ್ಕೋತಾ ಇದ್ದಾನೆ ನೋಡಿ. ಇದು ಒಂದು ಉದಾಹರಣೆ. ಎರಡನೇದು ಯಾವುದು? ಅರಿಭಯಾರಿವ ವ್ರಜೇ ನಿಲೀಯ ವಾಸ. ಮತ್ತೆ ಆಯ್ತು, ಹುಟ್ಟಿದ ಕಾರಾಗೃಹದಲ್ಲಿ, ಜೈಲಲ್ಲಿ ಹುಟ್ಟಿದ ಕೂಡಲೇ ಏನ್ ಮಾಡಿದ? ಕಂಸನಿಗೆ ಹೆದರ್ಕೊಂಡು ಅಲ್ಲಿಂದ ಹೊರಟೋದನೋ ಅಲ್ಲ, ನಂದ ಗೋಕುಲಕ್ಕೆ ಹೋಗ್ಬಿಟ್ಟ. ಈಶ್ವರ ಮಾಡುವ ಕೆಲಸನ ಇದು ಹಾಗೆಂತ ಪ್ರಶ್ನೆ. ಹರಿಭಯಾದಿ, ಶತ್ರುಗಳ ಭಯದಿಂದ, ಅಂದರೆ ಕಂಸಾದಿಗಳ ಭಯದಿಂದ. ಇದು ಮಾತ್ರ ಇಲ್ಲ,
ಅದೇ ಕಂಸಭಯ ಅಂತಾನೆ ಹೇಳ್ತಾರೆ. ಹರಿಭಯಾದಿವ ವ್ರಜೇ ನಿಲೀಯ ವಾಸಃ ಅಂತ. ಇದು ಎರಡನೇದು. ಮೂರನೆಯದು ಅರಿ ಅಂದ್ರೆ ಜರಾಸಂಧಾದಿ ತದ್ಭಯಾತ್. ಸ್ವಲ್ಪ ಪರಮಾತ್ಮ ದೊಡ್ಡವನಾದ ಮೇಲೆ ಜರಾಸಂಧ ಯುದ್ಧಕ್ಕೆ ಅಂತ ಬರ್ತಾನೆ. ಒಂದು ಬಾರಿ ಕಾಲಯವನ ಅಂತ ಬರ್ತಾನೆ. ಕಾಲಯವನ ಬಂದಾಗ ಪರಮಾತ್ಮ ಏನ್ ಮಾಡ್ತಾನೆ, ತಾನು ಮಥುರಾಪಟ್ಟಣವನ್ನೇ ಬಿಟ್ಟು ಓಡೋಗ್ಬಿಡ್ತಾನೆ. ಓಡೋಗಿ ಅಲ್ಲಿ ಯಾವುದೋ ಬದರಿಕಾಶ್ರಮದಲ್ಲಿ ಒಂದು ಗುಹೆ ಒಳಗೆ ಹೋಗ್ಬಿಡ್ತಾನೆ. ಇದು ಈಶ್ವರ ಮಾಡದ್ದಕ್ಕೆ ಕೆಲಸನ? ಅಥವಾ ಇನ್ನೊಂದು ಬಾರಿ ಜರಾಸಂಧಾದಿಗಳು ಯುದ್ಧಕ್ಕೆ ಅಂತ ಬಂದಾಗ ಗೋಮಂತಕ ಪರ್ವತಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗಿ ಬೆಟ್ಟದ ಮೇಲೆ ವಾಸ ಮಾಡ್ಕೊಂಡು ಇರ್ತಾನೆ. ಇದು ಈಶ್ವರ ಮಾಡದ್ದಕ್ಕೆ ಕೆಲಸನ ಹಾಗೆ ಅಂತ ಕೇಳ್ತಾರೆ. ಅದರಿಂದ ಪರಮಾತ್ಮ ಈಶ್ವರ ನೋಡಿದ್ರೆ ಇಂಥ ಕೆಲಸಗಳನ್ನ ಮಾಡ್ತಾನೆ. ಎರಡನ್ನು ಕೂಡಿಸ್ಬೇಕು. ಏನ್ ಕೂಡಿಸೋದು? ಇದೆ ಅಸುರ ಜನ ಮೋಹಕ್ಕಾಗಿ ಪರಮಾತ್ಮ ಇವುಗಳನ್ನೆಲ್ಲ ಮಾಡ್ತಾನೆ ಅಂತ. ಯದ್ಯಪಿ ಇದು ಅವನದು ಸ್ವಾಭಾವಿಕವಾದ ಸಹಜವಾದ ಕ್ರಿಯೆ ಅಲ್ಲ ಹಾಗೆ ಅಂತ ನಾವು ತಿಳ್ಕೋಬೇಕು ಅಂತ ಅನೇಕ ಆ ವಿಚಾರವೂ ಕೂಡ ಅನೇಕ ಪುರಾಣಗಳಲ್ಲಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ದೇವರು ಅಸುರ ಜನ ಮೋಹಕ್ಕಾಗಿ ಅನೇಕ ಬಾರಿ ಕೆಲಸಗಳನ್ನ ಮಾಡೋದು ಉಂಟು ಹಾಗೆ ಅಂತ. ಅನಂತ ವೀರ್ಯ ಇತ್ಯನೇನ, ದೇವರು ನೋಡಿದ್ರೆ ಅನಂತ ವೀರ್ಯ. ಅವನ ವೀರ್ಯ ಅಂದ್ರೆ ಪರಾಕ್ರಮ, ಅದಕ್ಕೇನು ಕಡಿಮೆ ಇಲ್ಲ ನೋಡಿ. ಅನಂತ ವೀರ್ಯ. ಈ ಜರಾಸಂಧ ಆಗಲಿ ಕಂಸ ಆಗಲಿ ಯಾವುದೂ ಇಲ್ಲ. ಅವರಿಗೆ ಬಲ ತುಂಬಿಸಿದವನೇ ಇವನು. ಹಾಗಿರುವಾಗ ಕಂಸನಿಗೆ ಎದುರುಕೊಂಡು ನಂದಗೋಕುಲಕ್ಕೆ ಹೋದ ಎಂಬ ಅದು ಸರಿ ಇಲ್ಲ. ಯಾಕೆ? ಅನಂತ ವೀರ್ಯ ಇವನು. ಮತ್ತೆ ಜರಾಸಂಧನಿಗೆ ಹೆದರ್ಕೊಂಡು ಗೋಮಂತ ಪರ್ವತಕ್ಕೆ ಬಂದ. ಕಾಲಯವನಿಗೆ ಹೆದರ್ಕೊಂಡು ಬದ್ರಿಕಾಶ್ರಮಕ್ಕೆ ಓಡಿ ಹೋದ. ಅದು ಸರಿಯಿಲ್ಲ. ಯಾಕೆ? ಅನಂತ ವೀರ್ಯ ಇವನು. ಅವರಿಗೆಲ್ಲ ರುದ್ರಾದಿಗಳ ವರ ಇತ್ತು. ಜರಾಸಂಧನಿಗೆ ಬ್ರಹ್ಮದೇವರ ವರ ಇತ್ತು, ರುದ್ರದೇವರ ವರ ಇತ್ತು. ಈ ಕಾರ್ತಿವೀರ್ಯ ಕಾಲಯವನಿಗೆ ರುದ್ರದೇವರ ವರ ಇತ್ತು. ಪರಮಾತ್ಮ ಎಂತವ? ಬ್ರಹ್ಮರುದ್ರಾದಿಗಳಿಗೂ ಒಡೆಯಲ್ಲವೇ? ಹಾಗಿರುವಾಗ ಆ ಬ್ರಹ್ಮರುದ್ರಾದಿಗಳ ವರ ಇದ್ದ ಆ ಅಸುರರು ಇವನ ಏನ್ ಮಾಡ್ಯಾರು? ಅನಂತ ವೀರ್ಯ. ಅದರಿಂದ ಅನಂತ ವೀರ್ಯನಿಗೆ ಭಯ ಅಂತ ಇದನ್ನು ಹೇಳಿಕ್ ಬರೋದಿಲ್ಲ. ಮತ್ತೆ ಇತ್ಯನೇನ ಅಸುರ ಮೋಹನಾಯ ಮನುಷ್ಯಾಕರಣಮೇವ ಏತತ್ ನ ವಾಸ್ತವಂ ಇತಿ ದರ್ಶಯತಿ. ಅದರಿಂದ ಇದನ್ನು ಹೇಗೆ ಇಂಟರ್ಪ್ರಿಟ್ ಮಾಡಬೇಕು ಹಾಗೆಂದ್ರೆ, ಅಸುರ ಜನ ಮೋಹಕ್ಕಾಗಿ ಮನುಷ್ಯರಂತೆ ಪರಮಾತ್ಮ ತಾನು ವರ್ತಿಸ್ತಾನೆ ಹೊರತು ವಾಸ್ತವಿಕ ಸಂಗತಿ ಅಲ್ಲ ಇದು ಅಂತ ನಾವು ತಿಳ್ಕೋಬೇಕು. ನೋಡಿ, ದೇವರ ವಿಚಾರ ಬಂದಾಗ ಒಂದು ಬೌಂಡ್ರಿ ಹಾಕ್ಬಿಡ್ತಾರೆ. ದೇವರಂದ್ರೆ ಹೀಗೆ, ದೇವರಿಗೆ ಹುಟ್ಟು ಇಲ್ಲ, ದೇವರಿಗೆ ಮರಣ ಇಲ್ಲ, ದೇವರಿಗೆ ಭಯ ಇಲ್ಲ, ದೇವರ ಹೆಸರು ಹೇಳಿದರೆ ಭಯ ಇಲ್ಲ, ಇನ್ನು ದೇವರಿಗೆ ಎಲ್ಲಿಂದ ಭಯ ಇರುತ್ತದೆ? ಅದರಿಂದ ಈ ರೀತಿಯಾಗಿ ನಾವು ದೇವರನ್ನ ತಿಳ್ಕೋಬೇಕು ಹಾಗೆ ಅಂತ. ಆದರೆ ಪರಮಾತ್ಮ ಏನ್ ಮಾಡಿದಲ್ಲ ಅದು ನನಗೆ ಖೇದವನ್ನು ಉಂಟು ಮಾಡ್ತಾ ಇದೆ ಅಂತ ಉದ್ಧವರು ಹೇಳ್ತಾ ಇದ್ದಾರೆ. ಇನ್ ಧುನೋತಿ ಚೇತಃ ಸ್ಮರತೋ ಮಮೈತತ್ ಯದಾಹ ಪಾದಾಭಿವಂದ್ಯ ಪಿತ್ರೋಃ ತಾತಾಂಬಕಂಸಾತ್ ಉರುಕಂಪಿತಾನಾಂ ಪ್ರಸೀದತಂ ನೋ ಕೃತ ನಿಷ್ಕೃತೀನಾಂ. ಪರಮಾತ್ಮ ಮಾಡಿದ ಇನ್ನೊಂದು ಕೆಲಸವು ಕೂಡ ನನಗೆ ಭಾರಿ ದುಃಖ ಆಗ್ತದೆ ಅಂತ ಉದ್ಧವರು ಹೇಳ್ತಾರೆ. ಎಂತ ಪರಮಾತ್ಮ ಸರ್ವೋತ್ತಮ ಜಗದೊಡೆಯ ತಾನೇನ್ ಮಾಡಿದ? ಕಂಸನನ್ನ ಸಂಹಾರ ಮಾಡಿದ ಮೇಲೆ ತಂದೆ ತಾಯಿಯರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನಂತೆ. ವಸುದೇವ ದೇವಕಿಯರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ದೇವರು ಹೇಳಿದನಂತೆ, ತಂದೆ ತಾಯಿಯರೇ, ವಸುದೇವ ದೇವಕಿಯರೇ, ನನ್ನನ್ನು ಕ್ಷಮಿಸಿ ಅಂತ. ಯಾರು? ಇಬ್ರು, ಬಲರಾಮ ಕೃಷ್ಣ ಇಬ್ರು ಹೋಗಿ ವಸುದೇವ ದೇವಕಿಯರೇ ನಮಸ್ಕಾರ ಮಾಡಿ ಕೇಳ್ಕೋತಾರೆ ಅಂತ. ನಾವು ನಿಮ್ಮನ್ನ ಈ ಒಂದು ಕಷ್ಟ ಅಂದ್ರೆ ಕಾರಾಗೃಹದಿಂದ ನಿಮ್ಮನ್ನ ಬಿಡಿಸ್ಲಿಕ್ಕೆ ಆಗಿಲ್ಲ, ಜೈಲಿಂದ ಬಿಡಿಸ್ಲಿಕ್ಕೆ ಆಗಿಲ್ಲ. ಯಾಕೆ? ಕಂಸಾತ್ ಉರುಕಂಪಿತಾನಾಂ. ಆ ಕಂಸ ಅಂದ್ರೆ ನಾವು ಬಾರು ಹೆದರಿ ಬಿಟ್ಟಿದ್ದೀವಿ, ಅದರಿಂದ ನಾವು ಮಾಡ್ಲಿಕ್ಕೆ ಆಗಿಲ್ಲ. ಹಾಗೆ ಮುಂದೆ ಬರ್ತದೆ ಇವೆಲ್ಲ. ಇಲ್ಲೇ ಉದ್ಧವ ಅದರ ರಿಯಲ್ ಪಿಕ್ಚರ್ನ ಕೊಟ್ಟು ಬಿಡ್ತಾ ಇದ್ದಾರೆ, ವಾಸ್ತವಿಕವಾಗಿ ಏನಾಯ್ತು ಅಂತ. ಇದು ಕೃಷ್ಣ ಬಲರಾಮರು ಆಡಿದ ಮಾತು. ನೋಡ್ರೆ ಕೊನೆಯಲ್ಲಿ ಕಂಸನನ್ನ ಕೊಂದದ್ದು ಅವರೇ, ಕೃಷ್ಣನೇ ಕೊಂದದ್ದು.
ಆದರೆ ತಂದೆ ತಾಯಿಯರ ಹತ್ರ ಮಾತಾಡಿದ್ದೇನು, ತಾವು ಯಾವುದೋ ಮನುಷ್ಯ ಲೋಕದ ಸಾಮಾನ್ಯ ಮನುಷ್ಯರಂತೆ ಕಂಸನಿಗೆ ಹೆದರಿದಂತೆ ಮಾಡ್ತಾ ಇದ್ದೀವಿ, ಅದರಿಂದ ನಾವು ಮಾಡಿದ ಅಪರಾಧವನ್ನ ಕ್ಷಮಿಸಿ ಅಂತ ಏನು ಪರಮಾತ್ಮ ಪ್ರಾರ್ಥನೆ ಮಾಡಿದ, ಅದು ಕ್ಲೇಶಯುಕ್ತಂ ಕರೋತಿ. ನನಗೆ ನನ್ನ ಮನಸ್ಸಿಗೆ ಭಾರಿ ವೇದನೆ ಆಗ್ತಾ ಇದೆ. ಏನು ಸ್ವಾಮಿ ಎಷ್ಟು ನಾಟಕ ಮಾಡ್ತೀಯ ನೀನು ಹಾಗೆ ಅಂತ. ಸೊ ಅದರಿಂದ ಇದೆಲ್ಲ ವಾಸ್ತವಿಕ ಸಂಗತಿಯನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಇನ್ನು ಕೋವಾ ಅಮುಷ್ಯಾಂಗ್ರಿ ಸರೋಜರೇಣುಂ ವಿಸ್ಮರ್ತುಮೀಶೇತ ಪುಮಾನ್ ವಿಜಿಘ್ರನ್ ಯೋ ವಿಸ್ಫುರದ್ ಭ್ರೂ ವಿಟಪೇನ ಭೂಮೇರ್ಭಾರಂ ಕೃತಾಂತೇನ ತಿರಶ್ಚಕಾರ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಾದವಾರ್ಯರ ವ್ಯಾಖ್ಯಾನ. ಅಲ್ಲಪ್ಪ ಏನೋ ಒಂದು ಸಮಾಧಾನ ಹೇಳಿದ್ರಿ, ಇವನು ಈಶ್ವರನೇ ಅಲ್ಲ, ಆದ್ರೆ ಯಾಕೆ ಈಶ್ವರ ಎಂಬ ಅದಕ್ಕೆ ಏನೋ ಸರಿ ಇದೆಲ್ಲ ನೋಡಿ ಇದೆಲ್ಲ ಮಾಡಿದ್ದಾನೆ ಪರಮಾತ್ಮ. ಈಶ್ವರನಾಗಿದ್ರೆ ಇದೆಲ್ಲ ಮಾಡ್ತಾ ಇದ್ದಾನ? ತನಗೆ ಕಂಸನಿಂದ ಭಯ ಅಂತ ಹೇಳ್ಕೊತಾ ಇದ್ದಾನ? ಎಲ್ಲ ಓಡಿ ಹೋಗ್ತಾ ಇದ್ದಾನ? ಅನಂತ ವೀರ್ಯ. ಅದರಿಂದ ನೀನೇನೋ ನಿನಗೆ ಕೃಷ್ಣನ ಮೇಲೆ ಭಕ್ತಿ, ಅದರಿಂದ ನೀನು ಈ ಥರ ಎಲ್ಲ ಮಾತಾಡ್ತಾ ಇದ್ದಿ, ಆದ್ರೆ ಕೃಷ್ಣ ಈಶ್ವರ ಅಲ್ಲ ಹಾಗೆಂತ ಹೇಳಿದ್ರೆ ಏನ್ ಮಾಡಬೇಕು? ಅದರಿಂದ ಕೃಷ್ಣ ದೂರ ಹೋಗ್ತಾನೆ ಹಾಗೆ ಅಂತ ನೀ ಏನೋ ದುಃಖ ಪಡ್ತಾ ಇದ್ದಿ, ಇದೆಲ್ಲ ಮಾಡಬಾರ್ದು ನೀನು ಹಾಗೆ ಅಂತ ಅಭಿಪ್ರಾಯ. ಹೌದು, ನಾವು ಕಾನ್ವರ್ಸೇಷನ್ ಮೊದಲು ಉದ್ಧವರದು ನೆನಪಿಸ್ಕೋಬೇಕು. ಕೃಷ್ಣ ನಮ್ಮ ಯಾದವರು ಎಲ್ಲರೂ ನಾಶ ಆಗ್ಲಿಕ್ಕಿದ್ದಾರೆ, ಅದರಿಂದ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಹೇಗೆ ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ವಿದುರನ ಪ್ರಶ್ನೆಗೆ ಒಂದೇ ಪಂಕ್ತಿಯಲ್ಲಿ ಉತ್ತರ ಕೊಟ್ಟು ಬಿಟ್ರು ಉದ್ಧವ. ಅದನ್ನ ನೆನಪಿಸ್ಕೋಬೇಕು. ಅಂತ ಕೃಷ್ಣ ಅವನು ಈಶ್ವರನಾಗಿದ್ರೆ ಹೌದು, ಆ ಈಶ್ವರನನ್ನು ಬಿಟ್ಟು ಹೇಗಿರೋದು ಅಂತ ನೀನು ದುಃಖ ಪಡೋದು ಸರಿ. ಈಶ್ವರ ಅಲ್ಲ ಏನಿಲ್ಲ ನೋಡಿ, ಅನೇಕ ಕೇಸಸ್ ಕೊಟ್ಟಿದ್ದೀವಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ ನಾವು. ಅಂತ ಕೃಷ್ಣ ನಾಶ ಆಗ್ತಾನೆ ಅಥವಾ ಯಾದವರ ನಾಶ ಆಗ್ತಾರೆ ಅಂತ ದುಃಖ ಪಡ್ಲಿಕ್ಕೆ ಏನಿದೆ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಉದ್ಧವ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ ಕೃಷ್ಣ ಈಶ್ವರನೇ. ನೋಡಿ ಅದಕ್ಕೆ ಹೇಳ್ತಾ ಇದ್ದಾರೆ, ಕೋವಾ ಅಮುಷ್ಯಾಂಗ್ರಿ ಸರೋಜರೇಣಂ ವಿಸ್ಮರ್ತುಂ ಈಶೇತ. ಏನು ಪರಮಾತ್ಮ ಈಶ್ವರ ಅವನ ಪಾದಾಂಗ್ರಿ ಯುಗಲವನ್ನ ಯಾರಿಂದ ತಾನೇ ಮರೀಲಿಕ್ಕೆ ಸಾಧ್ಯ? ಪುಮಾನ್ ವಿಜಗ್ರನ್, ಯಾರು ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಮನುಷ್ಯರು. ಬೇರೆಯವರು ದೇವರನ್ನ ಮರೀತಾರೆ ಬಿಡ್ತಾರೆ, ಅವ್ರದ್ದು ಪಾಡಲ್ಲ. ಆದ್ರೆ ಸದಾ ಪರಮಾತ್ಮನನ್ನ ಸೇವೆ ಮಾಡತಕ್ಕವರು ಉದ್ಧವನಂತ ಪ್ರವೃತ್ತಿಗಳು ಪರಮಾತ್ಮನ ಪಾದಯುಗವಲವನ್ನ ಮರೀಲಿಕ್ಕೆ ಹೇಗೆ ಸಾಧ್ಯ? ಯೋ ವಿಸ್ಫುರದ್ ಭ್ರೂ ವಿಟಪೇನ ಭೂಮೇರ್ಭಾರಂ ಕೃತಾಂತೇನ. ಯಾಕಪ್ಪ ಏನಾಯ್ತು ಹಾಗೆ ಅಂದ್ರೆ, ತನ್ನ ಭೂವಿಲಾಸದಿಂದ, ಭೂವಿಲಾಸ ಮಾತ್ರೇನ ಅಂತ ಬರೀತಾರೆ, ವಿಭ್ರಮಂತ್ಯ ಭೂಮೇರ್ಭಾರಂ ಕೃತಾಂತೇನ. ಭೂಮಿಯ ಭಾರವನ್ನ ತನ್ನ ಕುಡಿ ನೋಟದಿಂದ ಪರಮಾತ್ಮ ನಾಶ ಮಾಡಿಬಿಟ್ಟ. ಆ ಪಾಂಡವರ ಯುದ್ಧ ಮಾಡುವ ಪಾಂಡವರ ಜೊತೆಗೆ ಅಂದ್ರೆ ಅರ್ಜುನನಿಗೆ ಸಾರಥಿಯಾಗಿ ಇರುವಾಗ ಆ ದುಷ್ಟರ ಆಯುಷ್ಯವನ್ನೆಲ್ಲ ತನ್ನ ಕಣ್ಣಿನಿಂದಲೇ ಹೀರ್ಕೊಂಡ್ಬಿಟ್ಟಾನೆ ಪರಮಾತ್ಮ. ಅವರ ಆಯುಷ್ಯ ಎಲ್ಲ ಹೋಯ್ತು. ಅದರಿಂದ ಭೂವಿಲಾಸ ಮಾತ್ರೇನ ಭೂಭಾರ ಹರಣ ಮಾಡಿದ ಸ್ವಾಮಿ ಈಶ್ವರ ಅಲ್ಲವೇ? ಅಂತ ಪರಮಾತ್ಮನ ಪಾದಯುಗಲವನ್ನ ಹೇಗೆ ಮರೀಲಿಕ್ಕೆ ಸಾಧ್ಯ ಹಾಗೆ ಅಂತ ನೋಡಿ. ಇದೆಲ್ಲ ನಮಗೆ ಉದ್ಧವ ಕೇಳುವ ಪ್ರಶ್ನೆ, ನೀವೇಂಗ ದೇವರನ್ನ ಮರಿತಿದ್ದೀರಿ ಹಾಗೆ ಅಂತ. ಏನು ಉತ್ತರ ಕೊಡ್ಬೇಕು ನಾವು ಸರಿಯಾಗಿ ಭಾಗವತ ತಿಳ್ಕೊಂಡಿಲ್ಲ, ಅದರಿಂದ ಮರ್ತೋಗಿದ್ದೀವಿ. ಇನ್ನೇನು ಹೇಳೋದು? ಯಾಕೆ ಸರಿಯಾಗಿ ದೇವರ ವಿಚಾರವನ್ನ ತಿಳಿದವರು, ದೇವರನ್ನ ಈಶ್ವರ ಅಂತ ತಿಳಿದವರು ದೇವರನ್ನ ಮರೀಲಿಕ್ಕೆ ಹೆಂಗ್ ಸಾಧ್ಯ? ಇದು ಪ್ರಶ್ನೆ. ಎಷ್ಟು ಕಾರಣಗಳು ಕೊಡ್ತಾರೆ ನೋಡಿ. ಇಡೀ ಭೂವಿಲಾಸ ಮಾತ್ರೇನ ಭೂಭಾರ ಹರಣ ಮಾಡಿದ ಸ್ವಾಮಿಯನ್ನ ಹೇಗೆ ಮರೀಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಇನ್ನೊಂದು ಹೇಳ್ತಾರೆ ನೋಡಿ, ದೃಷ್ಟಾ ಭವದ್ಭಿರ್ನನು ರಾಜಸೂಯೇ ಚೈದ್ಯಸ್ಯ ಕೃಷ್ಣಂ ದ್ವಿಷತೋಪಿ ಸಿದ್ಧಿಃ ಯಾಂ ಯೋಗಿನಃ ಸಂಸ್ಪೃಹಯಂತಿ ಸಮ್ಯಗ್ ಯೋಗೇನ ಕಸ್ತದ್ ವಿರಹಂ ಸಹೇತ. ಆ ಪರಮಾತ್ಮನ ವಿರಹವನ್ನ
ಹೇಗಪ್ಪ ಸಹನೆ ಮಾಡ್ಲಿಕ್ಕಾಗೋದು? ಯಾಕೆ, ಏನಾಯ್ತು ಹಾಗೆಂದ್ರೆ, ನೀವೇ ನೋಡಿದ್ದೀರಿ, ವಿದುರನಿಗೆ ಹೇಳುವ ಮಾತು ನೀವೇ ನೋಡಿದ್ದೀರಿ. ರಾಜಸೂಯ ಯಾಗದಲ್ಲಿ ಶಿಶುಪಾಲ ಏನ್ ಮಾಡಿದ? 100 ಬೈಗಳನ್ನು ಬೈದ ಕೃಷ್ಣನನ್ನ. 100 ಬಾರಿ ಬೈದಿದ್ದಾನೆ. ಆದರೂ ಪರಮಾತ್ಮ ಏನ್ ಮಾಡಿದ? ಅವನ ತಲೆಯನ್ನು ಕತ್ತರಿಸಿ ಆ ಜೀವ ಇದ್ದಾನಲ್ಲ ಜಯ, ಆ ಜಯನನ್ನ ತನ್ನ ಉದರದಲ್ಲಿ ಇಟ್ಕೊಂಡ್ಬಿಟ್ಟ ಅಂತ. ಉದರದಲ್ಲಿ ಇಟ್ಕೊಂಡು ಅವನಿಗೆ ಏನ್ ಮಾಡಿದ? ಸಾಯುಜ್ಯ ಮೋಕ್ಷವನ್ನ ಕೊಟ್ಟ ಅಂತಾರೆ. ಹಾಗೆ ಬರೀತಾರೆ. ಭಕ್ತಕೃತ ಪ್ರಾಮಾದಿಕ ಅಪರಾಧಂ ಉಪೇಕ್ಷ್ಯ. ಭಕ್ತರು ಮಾಡಿದ ಮೈತಪ್ಪಿ ಎಚ್ಚರ ಇಲ್ಲದೆ ಮಾಡಿದ ಅಪರಾಧಗಳು, ಅದನ್ನು ಉಪೇಕ್ಷೆ ಮಾಡಿ, ಅದನ್ನ ಪರಿಗಣನೆ ಮಾಡದೆ ಪರಮಾತ್ಮ ಮೋಕ್ಷದಾತೃತ್ವಾತ್ ಮೋಕ್ಷವನ್ನು ಕೊಡ್ತಾನೆ. ಈಶ್ವರನ್ ಬಿಟ್ಟು ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ? ಇದು ಮೋಕ್ಷ ಕೊಡುವ ಸಾಮರ್ಥ್ಯ ಇನ್ನು ಯಾರಿಗೆ ಇದೆ? ಈಶ್ವರನಿಗೆ ಇರೋದು. ಅದರಿಂದ ಕೃಷ್ಣನೇ ಈಶ್ವರ. ಇಲ್ಲದಿದ್ರೆ ಶಿಶುಪಾಲನಿಗೆ ಹೆಂಗ ಮೋಕ್ಷ ಕೊಡಕ್ಕಾಯ್ತು? ಚೈದ್ಯಸ್ಯ ಜಯಾಂಶತ್ವಾತ್ ಅಂತ ಬರೀತಾರೆ ನೋಡಿ. ಚೈದ್ಯ ಅಂದ್ರೆ ಶಿಶುಪಾಲ, ಚೈದಿ ದೇಶದ ರಾಜ ಚೈದ್ಯ ಅಂತ ಕರೀತಾರೆ. ಶಿಶುಪಾಲ ಅವನು ಜಯನ ಅಂಶ, ಜಯ ವಿಜಯರು ಅಂತ ಪರಮಾತ್ಮನ ದ್ವಾರಪಾಲಕರು. ಆ ಜಯನ ಅಂಶದಿಂದ ಜಯಂಶತ್ವಾತ್ ಭಕ್ತಿಯ ಅಸುರಾವೇಶೇನ ದ್ವಿಷತಃ ಅಪಿ. ಅವನ ಸ್ವರೂಪ ಎಂಥದ್ದು? ಸಾತ್ವಿಕ. ಅವನು ಭಕ್ತನೇ, ನನ್ನ ಭಕ್ತನೇ. ಮತ್ತೆ ದ್ವೇಷ ಮಾಡ್ತಾ ಇದ್ದಾನಲ್ಲ, 100 ಬೈಗಳನ್ನ ಬೈದ್ರಲ್ಲ, ಹಾಗೆ ಅಂದ್ರೆ ಅದು ಅಸುರಾವೇಶದಿಂದ, ಅಸುರಾವೇಶೇನ ದ್ವಿಷತಃ ಅಪಿ. ದೇವರು ಅದನ್ನ ನೋಡೋದಿಲ್ಲ. ನ್ಯಾಚುರಲ್ ಸ್ಟೇಟ್ ಏನು ಅಂತ ದೇವರು ನೋಡ್ತಾನೆ. ಸ್ವಾಭಾವಿಕವಾದದ್ದನ್ನು ನೋಡೋದಿಲ್ಲ, ಸ್ವಾಭಾವಿಕವನ್ನು ನೋಡ್ತಾನೆ. ಇದು ಪ್ರಭಾವದಿಂದ ಆದದ್ದು. ಪ್ರಭಾವ ಅಂದ್ರೆ ಬಿಕಾಸ್ ಆಫ್ ಎನ್ವಿರಾನ್ಮೆಂಟ್ ಅಂತ ನೋಡಿ. ಆ ಶರೀರದಲ್ಲಿ ಶಿಶುಪಾಲನ ಶರೀರದಲ್ಲಿ ಇಬ್ಬರು ಇದ್ದಾರೆ, ಜಯ ಮತ್ತೆ ಅಸುರರು, ಹಿರಣ್ಯಕಶಿಪು. ಅದರಿಂದ ಏನಾಯ್ತು? ಎನ್ವಿರಾನ್ಮೆಂಟ್ ಪೊಲ್ಯೂಟ್ ಆಯ್ತು. ಅದರಿಂದ ಜೈನಿಗೆ ಎಫೆಕ್ಟ್ ಆಗಿ ಆ ಥರ ಮಾಡಿದ್ದೆ ಹೊರತು, ಆ ಎನ್ವಿರಾನ್ಮೆಂಟ್ ಕ್ಲೀನ್ ಮಾಡಿಬಿಟ್ರೆ, ಅಂದ್ರೆ ಆ ಶಿಶುಪಾಲನ ಸಂಹಾರ ಮಾಡಿಬಿಟ್ರೆ ಜಯ ಬೇರೆ ಕಡೆ ಹೋಗ್ತಾನೆ, ಹಿರಣ್ಯಕಶಿಪು ಬೇರೆ ಕಡೆ ಹೋಗ್ತಾನೆ. ಅದರಿಂದ ದ್ವೇಷ ಅಸುರಾವೇಶೇನ ದ್ವಿಷತಃ ಅಪಿ. ಅಸುರಾವೇಶದಿಂದ ಶಿಶುಪಾಲ ತನ್ನನ್ನು ದ್ವೇಷ ಮಾಡಿದ್ರೂ ಕೂಡ ಪರಮಾತ್ಮ ಅವನಿಗೆ ಮೋಕ್ಷವನ್ನೇ ಕೊಟ್ಟ ಅಂತ ಆದ ಮೇಲೆ ಅವನು ಈಶ್ವರ ಅಲ್ಲವೇ? ಅಂತ ಪರಮಾತ್ಮನನ್ನ ವಿರಹವನ್ನ ಹೇಗೆ ಸಹನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಪ್ರಶ್ನೆ ನೋಡಿ. ಇದೆಲ್ಲ ಮನಸ್ಸಿನಲ್ಲಿ ನಡೀಬೇಕಾದ ಒಂದು ಆರ್ಗ್ಯುಮೆಂಟ್ಸ್ ಇದೆಲ್ಲ. ದೇವರು ಈಶ್ವರ ಹೌದೋ ಅಲ್ಲವೋ? ದೇವರು ಮೋಕ್ಷಪ್ರದ ಹೌದೋ ಅಲ್ಲವೋ? ನೋಡಿ, ಇದೆ ಶಿಶುಪಾಲನಿಗೆ ಕೊಟ್ಟ ಸಾಯುಜ್ಯ ಮೋಕ್ಷ ಇದಲ್ಲ, ಅದೇ ಸಾಯುಜ್ಯ ರೂಪ ಅಂತ ಬರೀತಾರೆ ನೋಡಿ. ದ್ವಿಷತಃ ಅಪಿ ಸಿದ್ಧಿಹಿ ಸಾಯುಜ್ಯ ರೂಪ. ಅದೆಂತ ಸಾಯುಜ್ಯ ರೂಪ ಹಾಗೆಂದ್ರೆ, ಮತ್ತೆ ಇದು ದೇವರ ಹತ್ರ ಹೋದ್ರೆ ಎಲ್ಲರಿಗೂ ಕೊಡಬೇಕಾಗಿತ್ತಲ್ಲ, ಅದು ಸುಲಭ. ಅದು ಫ್ರೀ ಟಿಕೆಟ್ ಇದ್ದಂಗೆ, ತಿರುಪತಿಗೆ ಹೋದಾಗ ಧರ್ಮದರ್ಶನ ಇದ್ದಂಗೆ ಅಂತ ಆಯ್ತಲ್ಲ. ಹಾಗೆಂದ್ರೆ ಅದು ಧರ್ಮದರ್ಶನ ಅಲ್ಲಪ್ಪ. ಅದು ಯಾಂ ಯೋಗಿನಃ ಸಂಸ್ಪೃಹಯಂತಿ ಸಮ್ಯಕ್ ಯೋಗೇನ. ಆ ಸಾಯುಜ್ಯವನ್ನ ಪಡೀಬೇಕು ಅಂತ ಯೋಗಿಗಳು ಇಚ್ಛೆ ಪಡ್ತಾರಂತೆ ಅಷ್ಟೇ. ಆ ಸಾಯುಜ್ಯವನ್ನ ಪಡೀಬೇಕು ಅಂತ ಯೋಗಿಗಳು ಇಚ್ಛೆ ಪಟ್ಟು ಪ್ರಯತ್ನ ಪಟ್ಟು, ಏನು ಬಿಸಿಲು ಚಳಿ ಮಳೆ ಅಂತ ತಪಸ್ ಮಾಡ್ತಾ ಕೂರ್ತಾರೆ ಅವರಷ್ಟೇ. ಪಟ್ರು ಕೂಡ ಸಿಗೋದಿಲ್ಲ. ಆದರೆ ಹಾಗೆ ಸತ್ತೋಗ್ಬಿಡ್ತಾರೆ. ಮುಂದಿನ ಜನ್ಮದಲ್ಲಿ ಆಗ್ತದೆ, ಅದು ಯಾವಾಗ ಆಗ್ತದೋ ಅದು. ಆದರೆ ದ್ವೇಷ ಮಾಡಿದ್ರೂ ಕೂಡ ಪರಮಾತ್ಮ ಅವನಿಗೆ ಸಾಯುಜ್ಯವನ್ನು ಕೊಡ್ತಾನೆ. ಅಂದ್ರೆ ಆ ಫಸ್ಟ್ ಸಾಯುಜ್ಯ ಅಂದ್ರೆ ಸಾಮಾನ್ಯ ಅಲ್ಲ. ಸಾಯುಜ್ಯದ ಮಹತ್ವ ಗೊತ್ತಾದರೆ ಶಿಶುಪಾಲನ ಮಹತ್ವ ಗೊತ್ತಾಗ್ತದೆ. ಸರಿಯಾ? ಜಯನ ಮಹತ್ವ ಗೊತ್ತಾಗ್ತದೆ, ಜಯನ ಭಕ್ತಿಯ ಮಹತ್ವ ಗೊತ್ತಾಗ್ತದೆ. ಅದಕ್ಕೆ ಸಾಯುಜ್ಯ ಅಂದ್ರೆ ಏನಂತ ನಮಗೆ ಅರ್ಥ ಆಗ್ಬೇಕವೆಲ್ಲ. ಆ ಭಕ್ತಿಯ ಮಹತ್ವ ಗೊತ್ತಾದ್ರೆ ಜ್ಞಾನದ ಮಹತ್ವ ಗೊತ್ತಾಗ್ತದೆ. ಜ್ಞಾನದ ಮಹತ್ವ, ಕರ್ಮದ ಮಹತ್ವ, ಇದೇ ನಮ್ದು ಪರಂಪರೆ. ಸತ್ಕರ್ಮಗಳನ್ನ ಮಾಡಬೇಕು, ಸತ್ಕರ್ಮದಿಂದ ಸಜ್ಞಾನ, ಸಜ್ಞಾನದಿಂದ ಸದ್ಭಕ್ತಿ, ಆ ಸದ್ಭಕ್ತಿಯಿಂದ ಆದ ಪ್ರಸಾದ ಅದು ಸಾಯುಜ್ಯವನ್ನು ಕೊಡುತ್ತದೆ. ಹಾಗೆಂತ ಎಂತ ಸಾಯುಜ್ಯವನ್ನ ಪಡೀಬೇಕು ಅಂತ ಯೋಗಿಗಳು ಕೂಡ ಪ್ರಯತ್ನ ಪಟ್ಟು
ಪಡೆಯತಕ್ಕದ್ದು. ಅದು ಧರ್ಮದರ್ಶನದಂತೆ ಅಲ್ಲ, ಅದು ಧರ್ಮದರ್ಶನಕ್ಕೂ ಕೂಡ ಒಂದು ಯೋಗ ಬೇಕು, ಅದು ಬೇರೆ ವಿಚಾರ ಬಿಡಿ. ಅದರಿಂದ ಸಮ್ಯಕ್ ಅನುಷ್ಠಿತೇನ ಯೋಗೇನ ಸಂಸ್ಪೃಹಯಂತಿ ಪ್ರಾಪ್ತಿಮಿಚ್ಛಂತಿ, ಹಾಗೆ ಅಂತ. ಅದರಿಂದ ಪರಮಾತ್ಮ ಈಶ್ವರನೇ, ಅವನ ವಿರಹ ಅದು ಸಹಿಸ್ಲಿಕ್ಕಾಗದು ಅಂತ ಉದ್ಧವನ ಅಭಿಪ್ರಾಯ. ತಥೇವ ಚಾನ್ಯೇ ನರಲೋಕವೀರಾಃ ಯ ಆಹವೇ ಕೃಷ್ಣ ಮುಖಾರವಿಂದಂ ನೇತ್ರೇ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತ್ರಪೂತಾಃ ಯದಮಾಪುರಸ್ಯ. ಇದು ಬರೀ ಶಿಶುಪಾಲನ ವಿಚಾರ ಅಂತ ಅಷ್ಟೇ ತಿಳಿಬೇಡಿ, ಇನ್ನೂ ಅನೇಕ ಎಕ್ಸಾಂಪಲ್ಸ್ ಇದೆ ಅಂತಾರೆ. ಚೈದ್ಯವತ್ ಅನ್ಯೇಪಿ ಸ್ವಯೋಗ್ಯಾಂ ಸಿದ್ಧಿ ಮಾಪುಹು, ತಮ್ಮ ಯೋಗ್ಯತೆಗೆ ತಕ್ಕಂತೆ ಅವರು ಕೂಡ ಸಿದ್ಧಿಯನ್ನು ಪಡೆದಿದ್ದಾರೆ. ಅದನ್ನು ಹೇಳಿದೆ. ತಥೈವ ಚಾನ್ಯೆ ನರಲೋಕ ವೀರ, ಆ ಯುದ್ಧದಲ್ಲಿ, ಭಾರತ ಯುದ್ಧದಲ್ಲಿ ನರಲೋಕ ವೀರರು ಆ ಕೃಷ್ಣನ ಮುಖಾರವಿಂದವನ್ನ ಕಣ್ಣಾರೆ ಕಂಡು ಆ ಅಮೃತವನ್ನ ಪಾನ ಮಾಡಿದ್ದಾರೆ. ನಯನಾಭಿರಾಮಂ, ಅಂಥವರು ಪರಮಾತ್ಮನ ಆ ರೂಪವನ್ನ ಕಣ್ಣಾರೆ ಕಾಣುತ್ತಾ ಅರ್ಜುನನ ಬಾಣದಿಂದ ಏಟು ತಿಂದವರಾಗಿ ಆ ಪರಮಾತ್ಮನ ಪದವನ್ನು ಹೊಂದಿದ್ದಾರೆ. ನೋಡಿ ಎಷ್ಟು ವಿಚಾರ ಇದೆ ನೋಡಿ ಇದರಲ್ಲಿ. ದೊಡ್ಡವರು ಕೊಡುವ ಏಟು ಅದು ನಮ್ಮ ಒಳ್ಳೆಯದಕ್ಕೆ. ನಮಗನಿಸ್ತದೆ ಅರ್ಜುನ ಬಾಣ ಬಿಟ್ಟ, ಸಂಹಾರ ಮಾಡಿದ ಹಾಗೆ ಅಂತ. ಇಲ್ಲ, ಅರ್ಜುನ ಬಾಣ ಬಿಟ್ಟ, ಸಂಹಾರ ಮಾಡಿದ ಯಾಕೆ? ಅವರನ್ನ ಉನ್ನತ ಗತಿಗೆ ಕಳಿಸಬೇಕು ಹಾಗೆ ಅಂತ. ದೇವತೆಗಳು ಮಾಡುವ ಕಾರ್ಯ ಎಂದಿಗೂ ಅದು ಹಿಂಸೆ ಅಂತ ಆಗೋದಿಲ್ಲ, ಅದು ಅಹಿಂಸೆನೇ. ಅದು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಗುರುಗಳು ಬೈತಾರೆ ಹಾಗೆಂದ್ರೆ, ವಿದ್ಯಾಪೀಠದಲ್ಲಿ, ಸ್ಕೂಲಲ್ಲಿ, ಶಾಲೆಯಲ್ಲೆಲ್ಲ ಬೈತಾರ. ಗುರುಗಳು ಬೈತಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಬೈತಾರೆ. ತಂದೆ ತಾಯಿಗಳು ಬೈತಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಬೈತಾರೆ. ಅದರಿಂದ ಅರ್ಜುನ ಬಾಣ ಬಿಟ್ಟು ಸಂಹಾರ ಮಾಡಿದ, ಅದರಿಂದ ಅವರಿಗೆ ಮುಂದೆ ಪರಮಾತ್ಮನ ಪದವನ್ನ ಸೇರುವ ಭಾಗ್ಯ ಸಿಕ್ತು ಅಂತ ಬರೀತಾರೆ ನೋಡಿ ಉದ್ಧವರು. ಅಂತಹ ಸಂದರ್ಭದಲ್ಲಿ ಪರಮಾತ್ಮನ ಆ ಮುಖರವಿಂದವನ್ನ ಕಣ್ಣಾರೆ ಕಾಣ್ತಾ ಅವರು ದೇಹ ಬಿಟ್ರು. ಎಂಥ ಭಾಗ್ಯ ನೋಡಿ. ದೇವರು ಎದುರುಗಡೆ ಇದ್ದಾನೆ, ದೇವರನ್ನು ನೋಡ್ತಾ ಪ್ರಾಣ ಬಿಟ್ರು. ವಾಲಿಯನ್ನ ಹೇಳ್ತಾರೆ, ರಾಮ ವಾಲಿಯನ್ನ ಬಾಣ ಬಿಟ್ಟು ಸಂಹಾರ ಮಾಡ್ತಾನೆ ಅಲ್ವಾ, ಆ ಸಂದರ್ಭದಲ್ಲಿ ಇನ್ನು ಪ್ರಾಣ ಹೋಗಿಲ್ಲ ವಾಲಿಗೆ. ರಾಮ ಬಂದು ಕೇಳ್ತಾನಂತೆ, ನಿನ್ನನ್ನು ಬದುಕಿಸಲೋ ಹಾಗೆ ಅಂತ. ನೋಡಿ, ರಾಮನಿಗೆ ಆ ಹನುಮಂತನ ಮಾತನ್ನ ಮೀರಿದ್ದಕ್ಕೆ ಶಿಕ್ಷೆ ಕೊಡಬೇಕಾಗಿತ್ತು ವಾಲಿಗೆ. ಹನುಮನ ಮಾತನ್ನು ಕೇಳಿಲ್ಲ ವಾಲಿ, ಶಿಕ್ಷೆ ಕೊಟ್ಟಾಯ್ತು. ವಾಲಿ ಕೆಳಗೆ ಬಿದ್ದ, ಬದುಕ್ಸ್ಲಾ ಅಂತ ಕೇಳ್ತಾನಂತೆ ರಾಮ. ನೋಡಿ, ವಾಲಿ ಇದೇ ಅರ್ಜುನ ಅಂತ ಹೇಳ್ತಾರ ನೋಡಿ. ಆ ಅರ್ಜುನನೇ ಹಿಂದೆ ವಾಲಿಯಾಗಿ ಇದ್ದದ್ದು. ಸ್ವಾಮಿ, ನಿನ್ನ ಕಣ್ಣು ಮುಂದೆ ಸಾಯುವ ಭಾಗ್ಯ ಯಾರಿಗೆ ಸಿಗ್ತದೆ? ಅದು ಒಂದಲ್ಲ ಒಂದಿನ ಈ ದೇಹ ನಶಿಸಿ ಹೋಗ್ತದೆ. ನಿನ್ನ ಕಣ್ಣು ಮುಂದೆ ಸಾಯುವ ಭಾಗ್ಯ ಮತ್ತೆ ಸಿಗ್ತದೋ ನನಗೆ ಗೊತ್ತಿಲ್ಲ. ಈಗಂತೂ ಅನಾಯಾಸವಾಗಿ ನೀನು ಬಂದಿದ್ದಿ, ನೀನೇ ಬಾಣ ಬಿಟ್ಟಿದ್ದಿ, ನಿನ್ನ ಕೈಯಾರೆ ನಾನು ಸಾಯಬೇಕು ಹಾಗೆ ಅಂತ. ಆ ಧನ್ಯತಾ ಮನೋಭಾವನೆ ವಾಲಿಯಲ್ಲಿ ಇದ್ದದ್ದಕ್ಕೆ, ಇದೆಲ್ಲ ಭಕ್ತಿಯ ಪರಾಕಾಷ್ಠೆ ಇದು. ಆ ಭಕ್ತಿ ಇದ್ದದ್ದಕ್ಕೆ ಮುಂದೆ ಅವನು ಅರ್ಜುನನಾಗಿ ಬಂದ. ಇದೇ ವಾಲಿನೇ ಮುಂದೆ ಅರ್ಜುನ ಮಹಾಭಾರತ ಕಾಲದಲ್ಲಿ. ಆ ಅರ್ಜುನನ ಕೈಯಿಂದ ಸತ್ತವರ ಪರಿಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ನಮ್ಮ ದೃಷ್ಟಿಯಿಂದ ಅವರು ದೇಹ ಬಿಟ್ರು ಅಷ್ಟೇ. ಉದ್ಧವರ ದೃಷ್ಟಿಯಿಂದ ನೋಡಿ, ಅದಕ್ಕೆ ಜ್ಞಾನಿಗಳ ದೃಷ್ಟಿಕೋನನೇ ಬೇರೆ. ಉದ್ಧವರ ದೃಷ್ಟಿಯಿಂದ ಹೇಳ್ತಾರ ನೋಡಿ, ಪಾರ್ಥ ಅಸ್ತ್ರಪೂತಾಹ ಅಂತ. ಆ ಅರ್ಜುನನ ಅಸ್ತ್ರದಿಂದ ಅವರೆಲ್ಲ ಪವಿತ್ರರಾಗಿಬಿಟ್ರಂತೆ. ಎದುರುಗಡೆ ಕೃಷ್ಣನ ದರ್ಶನ, ಅಸ್ತ್ರದಿಂದ ಏಟು, ಅದರಿಂದ ಪವಿತ್ರರಾದರು ಅವರು ಅಂತ. ಯಾರು? ನರಲೋಕ ವೀರಾಹ. ಅಲ್ಲ, ಎದುರುಗಡೆ ಎಲ್ಲ ದುಷ್ಟರೇ ಇದ್ರಲ್ವಾ ಹಾಗೆ ಅಂದ್ರೆ ಇಲ್ಲ, ಸಜ್ಜನರು ಇದ್ರು ಅಂತ. ಕೌರವರ ಕಡೆ ಅನೇಕ ಜನ ಸಜ್ಜನರು ಇದ್ರು. ಇವರು ಕೊಡುವ ಉದಾಹರಣೆ ಯಾದವಾರ್ಯರು ಏ ಕರ್ಣಾದಯ ಅಂತ ಬರೀತಾರೆ. ಕರ್ಣ ಮುಂತಾದವರು ನೋಡಿ, ಅದು ಸರಿ ಹೋಗ್ತದೆ ನೋಡಿ. ಅಲ್ಲಿ ರಾಮ ಹೇಳಿದನಂತೆ ಸುಗ್ರೀವನಿಗೆ, ಬೇಡ, ವಾಲಿ ಜೊತೆಗೆ ವೈರ ಮಾಡಬೇಡ, ನಾನು ಇಬ್ಬರ ಮಧ್ಯೆ ಸಂಧಿ ಮಾಡಿಸ್ತೇನೆ, ನಿನಗೂ ರಾಜ್ಯ ಕೊಡ್ತಾನೆ, ನಿನ್ನ ಹೆಂಡತಿಯನ್ನು ಕೊಡ್ತಾನೆ ಹಾಗೆ ಅಂತ. ನೋಡಿ, ಹನುಮಂತನ ಮಾತನ್ನ ವಾಲಿ ಕೇಳಲಿಲ್ಲ.
ರಾಮನ ಮಾತನ್ನ ಸುಗ್ರೀವ ಕೇಳಲಿಲ್ಲ. ದೇವ್ರ ಮಾತು ಯಾಕೆ ಕೇಳ್ಬೇಕ್ರಿ? ನೋಡಿ, ಹನುಮಂತನ ಮಾತನ್ನ ವಾಲಿ ಕೇಳಲಿಲ್ಲ. ಅದರ ಎಫೆಕ್ಟು ರಾಮ ಬಂದ, ಬಾಣವನ್ನ ಬಿಟ್ಟ, ಸಂಹಾರ ಮಾಡಿದ, ಬದುಕಿಸ್ತೇನೆ ಅಂತ ಹೇಳಿದ, ಕೇಳಿಲ್ಲ. ಅನುಗ್ರಹ ಮಾಡಿ ರಾಮನ ಬಾಣ ಅದು ಅನುಗ್ರಹವೇ. ನೋಡಿ, ಮುಂದೆ ಅರ್ಜುನನಾಗಿ ಕೃಷ್ಣ ಜೊತೆಗೆ ಇರುವ ಸೌಭಾಗ್ಯ ಯಾರಿಗೆ ಸಿಗ್ತದೆ ಹೇಳಿ? ಏನು ಕೃಷ್ಣ ಅರ್ಜುನನ ಸಂವಾದ, ಭಗವದ್ಗೀತೆ ಏನು ಅದ್ಭುತ ಅದು. ಅದೇ ರಾಮನ ಮಾತನ್ನ ಸುಗ್ರೀವ ಕೇಳಲಿಲ್ಲ. ನೋಡಿ, ಸಂಧಿ ಮಾಡಿಸ್ತೇನೆ ಅಂತ ಹೇಳಿದಾಗಲೂ ಕೂಡ ಕೇಳಲಿಲ್ಲ. ಇಲ್ಲ ಇಲ್ಲ, ವಾಲಿ ಸಾಯಲೇಬೇಕು, ಹಠ ಮಾಡಿ ಕೂತ ಸುಗ್ರೀವ. ಏನಾದ? ಕರ್ಣನಾದ. ನೋಡಿ, ತನ್ನ ಮಾತನ್ನು ಕೇಳಲಿಲ್ಲ ಅಂತ ದೇವರು ಬಿಡಬಹುದಾಯಿತು. ನಾನು ರಾಮನಾಗಿ ಹೇಳಿದೆ, ನಾವಾಗಿದ್ರೆ ಅಷ್ಟೇ, ಒಂದ್ಸಾರಿ ಹೇಳೋದು, 2 ಸಾರಿ ಹೇಳೋದು, ಬಿಟ್ಟು ಬಿಡೋದಷ್ಟೆ. ನೀನ್ ಹಣೆ ಬರ ಹೋಗಿ ಏನಾರ ಆಗು ಅಂತ ಬಿಟ್ಟು ಬಿಡೋದು. ರಾಮದೇವರು ಹಂಗಿಲ್ಲ ನೋಡಿ. ತನ್ನ ಮಾತನ್ನ ಸುಗ್ರೀವ ಕೇಳದೇ ಇದ್ರೂ ಕೂಡ ಅವನನ್ನ ಕರ್ಣನಾಗಿ ಹುಟ್ಟಿಸಿ, ಅವನಲ್ಲಿ ಅಸುರರ ಪ್ರವೇಶ ಆಗುವಂತೆ ಮಾಡಿ, ಮತ್ತೆ ಒಂದಷ್ಟು ಶಿಕ್ಷೆಯನ್ನ ಅನುಭವಿಸಿ, ಅದೇ ಅರ್ಜುನ ಯಾರನ್ನ ಸಾಯಿಸಬೇಕು ಅಂತ ಸುಗ್ರೀವ ಪ್ರಯತ್ನ ಪಟ್ಟ ವಾಲಿ, ಅದೇ ವಾಲಿಯೇ ಅರ್ಜುನನಾಗಿ ಬಂದ. ಅರ್ಜುನನ ಕೈಯಿಂದಲೇ ಸತ್ರ ಏನಾಯ್ತು? ಕೃಷ್ಣ ಕೈ ಬಿಟ್ಟಿಲ್ಲ. ಯಾಕೆ? ಅವನ ಭಕ್ತಿಯನ್ನ ನೋಡ್ತಾನೆ ದೇವರು. ಅವರಲ್ಲಿದ್ದ ಅಸುರರನ್ನ ನೋಡೋದಿಲ್ಲ. ಶಿಶುಪಾಲನ ಕೇಸೇ ಕರ್ಣನಲ್ಲೂ ಅಸುರಾವೇಶ. ನರಕಾಸುರ ಕೂತಿದ್ದಾನೆ ಕರ್ಣನಲ್ಲಿ. ತಾನು ಸತ್ತ ಮೇಲೆ ನರಕಾಸುರ ಕೃಷ್ಣನ ಕೈಯಿಂದಲೇ ಸಾಯ್ತಾನೆ. ಹೋಗಿ ಕರ್ಣನೊಳಗೆ ಸೇರ್ಕೊಂಡ್ಬಿಟ್ಟಾನೆ. ಸಹಸ್ರವರ್ಮ ಅಂತ ಹುಟ್ಟಿದಾಗಿಂದ ಒಂದು ಅಸುರ ಕೂತಿದ್ದಾನೆ. ಯಾರು? ಸುಗ್ರೀವನ ಮಾರನೇ ಜನ್ಮ ಕರ್ಣ. ಸೂರ್ಯನೇ ಸುಗ್ರೀವನಾಗಿ ಬಂದದ್ದು. ಮಹಾಭಾರತದಲ್ಲಿ ಸೂರ್ಯನೇ ಕರ್ಣ. ಅದರ ಕಂಟಿನ್ಯೂವೇಷನ್ ನೋಡಿ. ಆಚಾರ್ಯರ ದೊಡ್ಡ ಅನುಗ್ರಹ ಅದು. ಮಹಾಭಾರತಕ್ಕೂ ರಾಮಾಯಣಕ್ಕೂ ಲಿಂಕ್ ತೋರಿಸಿದವರು ಅವರು. ಕರ್ಮದ ಫಲ ಹೇಗಿರುತ್ತದೆ ಅದಕ್ಕೆ ಹೇಳಿದ್ದು, ಸತ್ಕರ್ಮಗಳನ್ನು ಮಾಡಿ ಎಂದಿಗೂ ಇನ್ನೊಬ್ಬರಿಗೆ ಹಾನಿ ಆಗಲಿ, ಇನ್ನೊಬ್ಬರಿಗೆ ಕೇಡಾಗಲಿ ಬಯಸಬೇಡಿ ಅಂತ ಆ ಸುಗ್ರೀವ ಮಾಡಿದ ಅದರ ಎಫೆಕ್ಟ್ ನೋಡಿ. ಅದೇ ಅರ್ಜುನ ವಾಲಿಯ ಅರ್ಜುನನ ಕೈಯಿಂದಲೇ ಸಾಯಬೇಕಾದ ಪರಿಸ್ಥಿತಿ ಬಂತು. ತಾನು ಸತ್ತರೂ ಕೂಡ ಏನಾದ? ಅವನು ಪುನೀತನಾದ ಅಂತಾರೆ. ಪಾರ್ಥ ಅಸ್ತ್ರ ಪೂತಾಹ. ದೊಡ್ಡವರ ಕೈಯಿಂದ ಅದು ಏನೇ ಬಂದ್ರು, ಅದಕ್ಕೆ ದೊಡ್ಡವರ ಕೈಯಿಂದ ಮಂತ್ರಾಕ್ಷತೆ, ಹಣ್ಣುಗಳನ್ನ ತೆಗೆದುಕೊಳ್ಳಿ ಅಂತ. ಅವ್ರು ಬರೀ ಹಣ್ಣು ಮಾತ್ರ ಕೊಡುವವರಲ್ಲ, ಅವ್ರ ಜೊತೆಗೆ ತಮ್ಮ ಅನುಗ್ರಹ, ಪುಣ್ಯ ಎಲ್ಲವನ್ನು ಸೇರಿಸಿ ಕೊಡ್ತಾರೆ. ಗುರುಗಳ ಹತ್ರ ಹೋಗಿ, ಮಠಕ್ಕೆ ಹೋಗಿ ತೀರ್ಥ ಮಂತ್ರಾಕ್ಷತೆ ತಗೊಳ್ಳುವ ನಿಮಿತ್ತನೇ ಇದು. ಅದು ಬರೀ ಮಂತ್ರಾಕ್ಷತೆ ತೀರ್ಥ ಅಲ್ಲ, ಅದ್ರ ಜೊತೆಗೆ ಗುರುಗಳು, ರಾಯರು ತಮ್ಮ ಅನುಗ್ರಹವನ್ನು ತುಂಬಿಸಿ ಕೊಟ್ಟು ಬಿಡ್ತಾರೆ ಅದರಲ್ಲಿ. ಬ್ರಾಹ್ಮಣರಿಗೆ ಹಾಗೆ, ಕ್ಷತ್ರಿಯರಿಗೆ ತೀರ್ಥ ಮಂತ್ರಾಕ್ಷತೆ ಕೊಡಕ್ಕಾಗ್ತದಾ? ಬಾಣದಿಂದಲೇ ಏಟು. ಆ ಬಾಣದಿಂದ ಏಟು ತೆಗೆದುಕೊಂಡ್ರೂ ಕೂಡ ಪೂತಾಹ. ಆದರೂ ಕೂಡ ನೋಡಿ, ಕರ್ಣ ಪವಿತ್ರನಾಗ್ಬಿಟ್ಟೆ. ಏನು ಕೃಪಾಳು ನೋಡಿ ನಮ್ಮ ಸ್ವಾಮಿ ಅಂತ. ಅಂತ ಕೃಷ್ಣನ ವಿರಹವನ್ನ ಹೇಗೆ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಉದ್ಧವರ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.